ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ತಡ ಮಾಡದೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೆ ನಮಸ್ಕಾರ ಗುರುಜಿ. ಬಹುಶಃ ಎಲ್ರಿಗೂ ಶನಿವಾರ ಬಂತು, ಭಾನುವಾರ ಬಂತು ಅಂದ್ರೆ ತುಂಬಾ ಖುಷಿಯಾಗಿ ಹೋಗ್ತಾರೆ. ಆದ್ರೆ ನಾವು ಸೋಮವಾರ ಬಂತು ಅಂದ್ರೆ ಖುಷಿಯಾಗಿರ್ತೀವಿ. ಯಾಕಂದ್ರೆ ಜನಗಳನ್ನ ನೇರ ನಾವು ನಮ್ಮ ಕಾರ್ಯಕ್ರಮದ ಮುಖೇನ ತಲುಪ್ತೇವೆ. ಅವರ ಒಂದು ಕಣ್ಣೀರನ್ನ ಒರೆಸೋ ಪ್ರಯತ್ನ ತಾವು ಮಾಡ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಅನ್ಸುತ್ತಲ್ವಾ? ಹಾಗಾಗಿ ವೀಕ್ಷಕರೇ, ತಡ ಮಾಡೋದು ಬೇಡ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ದಿನ ವಿಶೇಷ ಈಗ ತಿಳಿಯೋಣ. ಗುರುಜಿ, ಇವತ್ತು ಸೋಮವಾರ ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ಅಂತ ಪಂಚಾಂಗ ಶ್ರವಣ ಮಾಡೋ ಮುಖೇನ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಜಾತವೇದಸೇ ಸುನವಾಮ ಸೋಮವರಾದೀತೋ ನಿದಹಾತಿ ವೇದಃ ಸ್ವನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸತರಸೀಂ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 30/6/2014 ಸೋಮವಾರ ತೃತೀಯ. ಇವತ್ತಿನ ದಿವಸ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಅಂದಾಗ ನಿಮಗೆ ನಾನು ಹೆಚ್ಚಿನಾಗಿ ಹೇಳಬೇಕಾದ್ದಿಲ್ಲ. ನನ್ನ ಅಭಿಮಾನಿ ದೇವರುಗಳು ತಮ್ಮ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ, ಪುಷ್ಯ ನಕ್ಷತ್ರವಿರಲಿ, ಪೌರ್ಣಮಿ ಇರಲಿ, ಅಮಾವಾಸ್ಯೆ ಇರಲಿ, ಅದರಲ್ಲೂ ಬಹಳ ಪ್ರಶಸ್ತವಾದಂತಹ ವಿಶೇಷವಾಗಿರ್ತಕ್ಕಂಥ ಕೆಲವು ನಕ್ಷತ್ರಗಳಲ್ಲಿ ಕೆಲವು ವನಸರಿಗಳನ್ನು ಸಂಗ್ರಹಣ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ರಾಶಿಫಲದಲ್ಲಿರ್ತಕ್ಕಂಥ ದೋಷಗಳು ಏನೇ ಇದ್ದರೂ ವನಸರಿಗಳನ್ನು ಸಂಪಾದನೆ ಮಾಡಲಿಕ್ಕೆ ಬಹಳ ವಿಶೇಷವಾದಂಥ ದಿನ. ಪುಷ್ಯ ನಕ್ಷತ್ರ ಇದ್ದಾಗ ಕೆಲವು ವನಸರಿಗಳಿಂದ ಕೆಲವು ಸಿದ್ಧಿಕಲ್ಪಗಳನ್ನು ತಯಾರು ಮಾಡ್ಕೋಬಹುದು. ಅಂಥದ್ದೇ ಆದಂತಹ ಒಂದು ಸಿದ್ಧಿಕಲ್ಪವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಸಿದ್ಧಿಕಲ್ಪಕ್ಕೆ ಬೇಕಾದಂತಹ ಸಾಮಗ್ರಿಗಳೇನು ಇದನ್ನು ಬರ್ಕೊಳ್ಳಿ. ಕಾರ್ಯಕ್ರಮದ ಮಧ್ಯಭಾಗವಾಗಲಿ ಅಥವಾ ಕಡೆ ಭಾಗವಾಗಲಿ ತಯಾರು ಮಾಡತಕ್ಕಂತಹ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಈ ಒಂದು ಸಿದ್ಧಿಕಲ್ಪ ಎಂಥವ್ರಿಗಾದರೂ ಸಹಿತ, ಇಲ್ಲಿ ಶ್ರೀಮಂತ ಬಡವ ಅಥವಾ ಯಾವುದೇ ತರಹ ಒಂದು ಜಾತಿ ಮತಕ್ಕೂ ಭೇದವಿಲ್ಲದಿರ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರೊಬ್ಬರನ್ನ ನಾವು ಉದ್ದೇಶಿಸಿ ಮಾತಾಡೋದಿಲ್ಲ. ಅಥವಾ ನಾನು ತಿಳಿಸ್ತಕ್ಕಂತಹ ವನಸಿರಿಗಳಾಗಲಿ ಅಥವಾ ಕೆಲವು ತಂತ್ರ ಪ್ರಯೋಗಗಳಾಗಲಿ ಅಥವಾ ಯಾವುದೇ ಒಂದು ಅನುಕೂಲಕ್ಕೆ ಸಂಬಂಧಪಟ್ಟಂತಹದ್ದು ಯಾರೋ ಒಬ್ಬ ವ್ಯಕ್ತಿಗಾಗಲಿ ಅಥವಾ ಒಂದು ವರ್ಗಕ್ಕಾಗಲಿ ಸಂಬಂಧಪಟ್ಟಂತಹ ರೀತಿ ನಾನು ಯಾವುದೂ ತಿಳಿಸೋದಿಲ್ಲ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ರೀತಿ ಅಂತಹ ಒಂದು ವಿಶೇಷತೆ ಇರತಕ್ಕಂಥ ವನಸಿರಿಗಳ ಬಗ್ಗೆ ಮಾತ್ರವೇ ತಿಳಿಸ್ತಿರ್ತೇನೆ. ಅಂತಹದ್ರಲ್ಲಿ ವಿಶೇಷವಾಗಿರ್ತಕ್ಕಂತಹ ವನಸಿರಿ ಕೆಂಪು ದಾಸವಾಳದ ಹೂವಿನ ಎಲೆ, ಕೆಂಪು ದಾಸವಾಳದ ಹೂವಿನ ಎಲೆ, ಬಿಳಿ ಎಕ್ಕದ ಎಲೆ, ಬೇವಿನ ಎಲೆ, ಮಲ್ಲಿಗೆ ಗಿಡದ ಎಲೆ, ಪಾರಿಜಾತದ ಎಲೆ ಮತ್ತು ಸ್ವಲ್ಪ ಪನ್ನೀರ್ ಸೊಪ್ಪಿನ ಎಲೆ, ಈ ಎಲೆಗಳನ್ನೆಲ್ಲವನ್ನು ಸಹಿತ
ಒಟ್ಟುಗೂಡಿಸಿ ಇದಕ್ಕೆ ಪಚ್ಕರ್ಪೂರ ಪಚ್ಕರ್ಪೂರದ ಜೊತೆಗೆ ಶ್ರೀಗಂಧ ಅಂದರೆ ಗಂಧವನ್ನು ತೆಗೆದು ಈ ಎಲ್ಲ ಎಲೆಗಳನ್ನು ಸಹಿತ ಗಂಧದ ಕಲ್ಲಿನ ಮೇಲಿಟ್ಟು ಅದರ ಅನುಷ್ಠಾನವನ್ನು ಮಾಡಬೇಕು. ಅನುಷ್ಠಾನವನ್ನು ಮಾಡಿದ ನಂತರ ಶ್ರೀಗಂಧವನ್ನು ತೆಗೆದು ಎಲೆಗಳಿಗೆ ಲೇಪನ ಮಾಡಬೇಕಾ ಅಥವಾ ಎಲೆಗಳನ್ನೇ ಗಂಧವನ್ನಾಗಿ ತೆಗಿಬೇಕಾ? ತೆಗೆದಾದ ನಂತರ ಇದರಿಂದ ಏನು ಕಾರ್ಯಸಿದ್ಧಿ? ಶತ್ರುಗಳಂತಕ್ಕಂತಹದ್ದು ಹೆಜ್ಜೆ ಹೆಜ್ಜೆಗೂ ಶತ್ರುಗಳಾದರೆ ಹಾಗೂ ನಿಮ್ಮ ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಬೆವರು ತೆಗೆದು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಅಥವಾ ನಿಮ್ಮ ನಿಮ್ಮಲ್ಲಿರ್ತಕ್ಕಂತಹ ಸಿರಿ ಸಂಪತ್ತನ್ನು ನಿಮ್ಮ ಅಂಗೈಯಲ್ಲಿರ್ತಕ್ಕಂತಹ ಸಿರಿ ಸಂಪತ್ತನ್ನು ಅದನ್ನು ನೀವು ಶೇಖರಣೆ ಅಂದರೆ ಒಂದು ಭಾಗದಲ್ಲಿ ಅದನ್ನು ನಿಲ್ಲಿಸ್ಕೊಳ್ಳೋಕ್ಕಾಗದಿರ ಯಥೇಚ್ಛವಾಗಿ ಹರಿಬಿಡ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಕೊಟ್ಟಿರ್ತಕ್ಕಂಥ ಆಸ್ತಿ ಆಗಿರಬಹುದು ಅಥವಾ ನಿಮ್ಮ ಕಷ್ಟಾರ್ಜಿತವಾಗಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥದ್ದಾಗಿರ್ಬೋದು, ನಿಮಗೇ ಗೊತ್ತಿಲ್ಲದಿರತಕ್ಕಂತಹ ರೀತಿಯಲ್ಲಿ ಕರಗುತ್ತಾ ಬಂದರೆ ಅದನ್ನು ಪುನಃ ಗಟ್ಟಿ ಮಾಡತಕ್ಕಂತಹ ವಿಧಾನಕ್ಕೆ ಈ ಒಂದು ವನಸಿರಿಗಳು ನಿಮಗೆ ಸಾಕಷ್ಟು ಅನುಕೂಲ ಮಾಡುತ್ತೆ. ಹಾಗೆ ಮರಿಬೇಡಿ, ಇವೆಲ್ಲದರ ಜೊತೆಗೆ 2 ಬಿಳಿ ಗುಲ್ಗಂಜಿ 2 ಕೆಂಪು ಗುಲ್ಗಂಜಿ, 2 ಬಿಳಿ ಗುಲ್ಗಂಜಿ 2 ಕೆಂಪು ಗುಲ್ಗಂಜಿ ಇದನ್ನು ಸಹಿತ ನಿಮ್ಮ ಬಳಿ ಇಟ್ಕೊಳ್ಳಿ. ಇವೆಲ್ಲವನ್ನು ಹೇಗೆ ತಯಾರು ಮಾಡ್ಕೋಬೇಕು, ಇದನ್ನು ಹೇಗೆ ಸಂರಕ್ಷಿಸ್ಕೋಬೇಕು ಅದನ್ನು ನಂತರ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ವಿಳೆದೆಲೆ ಸಹಿತ ಬರೆದಿಟ್ಕೊಳ್ಳಿ. ಒಂದು ವಿಳೆದೆಲೆ, ನಾಟಿ ವಿಳೆದೆಲೆ, ಎಲೆ ಅಗಲವಾಗಿದ್ದು ಚೆನ್ನಾಗಿರ್ತಕ್ಕಂತಹ ವಿಳೆದೆಲೆ, ಇದೆಲ್ಲವನ್ನು ಸಿದ್ಧತೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಸಿದ್ಧಿಕಲ್ಪ ವಿಶೇಷವಾಗಿ ಒಂದು ಅನುಷ್ಠಾನವನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಇವತ್ತು ಸೋಮವಾರ, ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೇವೆ. ಬಹುಶಃ ಮುಂದೆ ಏನ್ ಮಾಡಬೇಕು, ಇವಾಗ ಇದೆಲ್ಲ ಸಂಗ್ರಹ ಮಾಡಿಟ್ಕೊಳ್ಬೇಕು ಅಂತ ತಿಳಿಸಿದ್ದೀರಾ. ಈಗ ದರ್ಪಣಾಂಜನ ದರ್ಶನ ಮಾಡೋಣವಾ? ಖಂಡಿತಮ್ಮ. ಏಕೆಂದರೆ ಈ ವನಸಿರಿಗಳು ಎಲ್ಲವೂ ಪ್ರತಿಯೊಬ್ಬರ ಮನೆ ಬಾಗಲಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ಒಂದೊಂದು ಅಷ್ಟೇ ವಿಶೇಷವಾಗಿದೆ. ಆದರೆ ಇವತ್ತು ಪುಷ್ಯ ನಕ್ಷತ್ರವಾದ್ದರಿಂದ ಇವತ್ತೇ ಇದನ್ನು ಸಿದ್ಧತೆ ಮಾಡಿಕೊಂಡ್ರೆ ಸಾಕಷ್ಟು ವಿಶೇಷವಾಗಿರುತ್ತೆ. ಅಥವಾ ಇವತ್ತಿನ ದಿವಸ ಎಲ್ಲವನ್ನು ಸಂಗ್ರಹಣ ಮಾಡಿ ಮುಂದೆ ಬರ್ತಕ್ಕಂತಹ ಗುರುವಾರವೋ ಅಥವಾ ಭಾನುವಾರದಲ್ಲೋ ಅವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಯೋಗ ಚೆನ್ನಾಗಿದ್ದರೆ ಅವತ್ತು ಅದನ್ನು ಸಿದ್ಧಿಪಡಿಸ್ಕೊಳ್ಳಿ. ಆದರೆ ಇವತ್ತು ನಾನು ಹೇಳ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಕಲ್ಪ ಇದು ಸಾಮಾನ್ಯವಾದ್ದಲ್ಲ, ಬಹಳ ಅನುಭವ ಸಿದ್ಧಿ ಆಗಿರತಕ್ಕಂಥದ್ದು. ಸಾಕಷ್ಟು ಜನ ಹಿರಿಯ ಪಂಡಿತರು ಇದರ ಕಾರ್ಯಸಿದ್ಧಿ ಮಾಡಿಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಜನಕ್ಕೆ ತುಂಬ ಬಾಧೆನೂ ಇದೆ. ಗುರುಗಳು ಈ ಒಂದು ವೇದಿಕೆಯಲ್ಲಿ ಕೂತು ಇಂತಹ ಒಂದು ವನಸಿರಿಗಳ ಬಗ್ಗೆ ಕೆಲವು ರಹಸ್ಯಗಳನ್ನು ಬಿಡ್ತಾ ಇದ್ದಾರಲ್ಲ, ಈ ರಹಸ್ಯದಿಂದ ಸ್ವಲ್ಪ ಜನಕ್ಕೆ ಮನಸ್ಸಿಗೆ ಬಹಳ ನೋವು ಇರ್ಬೋದು. ಆದರೆ ಇಲ್ಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದರು ತಿಳ್ಕೊಳ್ಬೇಕಾದ ಒಂದು ವಿಚಾರ ಇದೆ. ಹಿಂದಿನ ಸಂಪ್ರದಾಯ ಹಿಂದಿನಿಂದಲೂ ಕೆಲವು ವಿದ್ಯಾ ರಹಸ್ಯಗಳನ್ನು ಮುಚ್ಚಿಟ್ಟು ಅದು ಯಾರೊಬ್ಬರಿಗೂ ತಿಳಿಯಲಿಕ್ಕಾಗದಿರ ಅಥವಾ ಸಮಸ್ಯೆಗಳು ಕಷ್ಟಗಳಂತಕ್ಕಂಥದ್ದು ಸಮಾಜದಲ್ಲಿ ಸಾಕಷ್ಟು ಜನ ನರಳುತ್ತಾ ಇದ್ರು ಸಹಿತ ಇಂತಹ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಕಲ್ಪಗಳ ಬಗ್ಗೆ ರಹಸ್ಯಗಳನ್ನು ಮುಚ್ಚಿಟ್ಟು ಯಾರ ಗಮನಕ್ಕೂ ತರದಿರ ಎಲ್ಲರನ್ನೂ ಸಂಕಷ್ಟದಲ್ಲಿ ಸಿಲುಕುವಂತಹ ರೀತಿಯಲ್ಲಿ ಆಗ್ತಾ ಇತ್ತು. ಆದರೆ ನಮ್ಮ ಮಹರ್ಷಿ ವಾಣಿಯ ಮೂಲ ಉದ್ದೇಶ ಈ ಕಾರ್ಯಕ್ರಮ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರದಲ್ಲಿ ಅನುಕೂಲ ಆಗಬೇಕು. ಒಂದು, ನನ್ನನ್ನು ನೇರವಾಗಿ ಮಾತಾಡಿ ಅವರ ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಪರಿಹಾರವನ್ನು ಹುಡುಕೋಬೇಕು. ಎಲ್ಲರಿಗೂ ನಾವು ನೇರವಾಗಿ ಸಿಗದಿರತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವು ಹೇಳ್ತಕ್ಕಂಥ ಈ ಒಂದು ದಿವ್ಯ ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳನ್ನು ಅಂತಹ ವನಸಿರಿಗಳಿಂದ ಅವರ ಜೀವನಕ್ಕೆ ಒಂದು ಬೆಳಕನ್ನು ಮಾಡ್ಕೋಬೇಕು. ನಾವು ಇವತ್ತಿನ ದಿವಸ ಇಂತಹ ಒಂದು ಕಾರ್ಯಕ್ರಮ ನೋಡಿ ಈ ಕಾರ್ಯಕ್ರಮದಿಂದ ನಮಗೆ ಅನುಕೂಲ ಆಯಿತು ಅನ್ನೋ ಥರದಲ್ಲಿರಬೇಕು. ಅದರಲ್ಲೂ ನಿಮ್ಮೆಲ್ಲರ ಸಮಯ ಬಹಳ ಅತ್ಯಮೂಲ್ಯ. ನೀವು 1.5 ಗಂಟೆ ಕಾಲ ನನ್ನ ಈ ಕಾರ್ಯಕ್ರಮನ ನೋಡ್ತಾ 1.5 ಗಂಟೆ ಕಾಲದಲ್ಲಿ ನೀವು ನೋಡ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ನೀವು ನನಗಾಗಿ ಕೊಡ್ತಕ್ಕಂಥ ಈ ಸಮಯ ಪುನಃ ನಿಮಗೆ ಒಂದು ಒಳ್ಳೆ ಉನ್ನತವಾದಂಥ ಸ್ಥಿತಿಯಲ್ಲಿ ನಿಮಗದು ಸಿಗಬೇಕು. ಆ ಸಿಗಬೇಕು ಅನ್ನೋದು ಒಂದೇ ನಮ್ಮ ಈ ಮೂಲ ಉದ್ದೇಶ. ಅದಕ್ಕೋಸ್ಕರ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಇಂತಹ ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳು, ಅದರಲ್ಲೂ ಆ ವನಸಿರಿಗಳಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ಸಿಗತಕ್ಕಂತಹ ವನಸಿರಿ ಆಗಿರಬೇಕು. ಎರಡನೇದು, ಅದು ಸಿದ್ಧಿಕಲ್ಪವಾಗಿರಬೇಕು. ಜೊತೆಗೆ ಅನುಭವಿಸಿ ಅದರಿಂದ ಆಗ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಮುಂದೆ ತರುವಂಥದ್ದಾಗಬೇಕು. ಇಷ್ಟು ಪ್ರಯತ್ನ ನಮ್ಮ ಮಹರ್ಷಿ ವಾಣಿ ನಿರಂತರವಾಗಿ ನಡೆಸ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ.
ಬನ್ನಿ, ದರ್ಪಣಾಂಜನ ದರ್ಶನ ಮಾಡಿ. ಇನ್ನೂ ಸಾಕಷ್ಟು ಮಾಹಿತಿಗಳಿದೆ. ಈ ಜ್ಞಾನ ಭಂಡಾರದಿಂದ ಏನೆಲ್ಲ ಹೊರಬೀಳುತ್ತೆ ನೋಡ್ತಾ ಹೋಗೋಣ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಶ್ರೀಮದನ್ನಪೂರ್ಣಾಂಬಿಕಾಯೈ ನಮಃ. ಓಂ ಅಮಲೆ ವಿಮಲೆ ಕಮಲೆ ಕಮಲಿನಿ ನಿಮ್ಮಳೆ ಟಹಟಃ ಸ್ವಾಹ. ಓಂ ಅಮಲೆ ವಿಮಲೆ ಕಮಲೆ ಕಮಲಿನಿ ನಿಮ್ಮಳೆ ಟಹಟಃ ಸ್ವಾಹ. ಓಂ ಅಮಲೆ ವಿಮಲೆ ಕಮಲೆ ಕಮಲಿನಿ ನಿಮ್ಮಳೆ ಟಹಟಃ ಸ್ವಾಹ. ಓಂ ಜೈ ಗುರುದೇವ್. ಗುರುಜಿ, ಇವತ್ತು ಪುಷ್ಯ ನಕ್ಷತ್ರ ವನಸಿರಿಯನ್ನ ಸಂಗ್ರಹಿಸೋದಕ್ಕೆ ಸೂಕ್ತವಾದ ದಿನ. ಹಾಗಾಗಿ ಯಾವೆಲ್ಲ ವನಸಿರಿಯನ್ನ ಇವತ್ತು ನಾವು ಸಂಗ್ರಹಿಸಬೇಕು ತಿಳಿಸ್ಕೊಡ್ತಿದ್ರಿ. ಜೊತೆಗೆ ಯಾರೆಲ್ಲರಿಗೆ ಇವತ್ತು ಸೂಕ್ತವಾಗಿದೆ, ಯಾರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತಿಳಿಸ್ಕೊಡ್ತೀರಾ ರಾಶಿ ಭವಿಷ್ಯದಲ್ಲಿ? ಖಂಡಿತಮ್ಮ. ಓಂ ಸಿದ್ಧಿ ಗಣಪತಿ ನಮಃ. ಓಂ ವಕ್ರತುಂಡಾಯುಹಂ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಪ್ರತಿಯೊಬ್ಬರು ಸಹಿತ ಕಾತುರದಿಂದ ಆತುರದಿಂದ ಕಾಯ್ತಾ ಇದ್ದೀರಿ. ನಮ್ಮ ರಾಶಿಗಳಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ, ಇರ್ತಕ್ಕಂತಹ ಈ ನಷ್ಟವಾಗಲಿ ಲಾಭವಾಗಲಿ ಏನೇ ಆದರೂ ಪಾಲಕ್ಕೆ ಬಂದಿದ್ದು ಪಂಚಾಮೃತ. ಬರೋದನ್ನು ಬೇಡ ಅನ್ಲಿಕ್ಕಾಗಲ್ಲ, ಅಥವಾ ಬರಬೇಕಾದಂತಹ ಮೌಲ್ಯ ಅಥವಾ ಸಿರಿ ಸಂಪತ್ತನ್ನು ದೂರ ತಳ್ಳಲಿಕ್ಕಾಗೋದಿಲ್ಲ. ಕಷ್ಟ ಆಗಲಿ ನಷ್ಟ ಆಗಲಿ ಬಂದದ್ದನ್ನು ಸಂತೋಷವಾಗಿ ತೆಗೆದುಕೊಂಡು ಪರಿಹಾರಗಳಿದ್ದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಆಗಿಂದಾಗಲೇ ಪರಿಹಾರ ಮಾಡಿಕೊಂಡು ಸಂತೋಷದಿಂದ ಇರಬೇಕಾದ್ದು ಮಾನವ ಧರ್ಮ. ಬನ್ನಿ ರಾಶಿ ಫಲದತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಕಾರ್ಯಸಿದ್ಧಿ ಸಾಕಷ್ಟಿದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥ ಶಕ್ತಿ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತಕ್ಕಂಥ ಶಕ್ತಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಮತ್ತಷ್ಟು ಹೆಚ್ಚು ಜ್ಞಾನ ಇದ್ದು ಓದಿನ ಕಡೆ ಹೆಚ್ಚು ಒಲವು ತೋರಿಸ್ತಕ್ಕಂತಹದ್ದು. ಆದರೆ ನಿಮ್ಮ ಓದು, ನಿಮ್ಮ ಅಭ್ಯಾಸ ಕ್ರಮ ಮತ್ತಾರಿಗೂ ಅರ್ಥವಾಗದಂತಹ ರೀತಿಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಪೋಷಕರು ಹೇಳ್ತಿರ್ತಾರೆ. ಆದರೆ ಅವರ ಮಕ್ಕಳು ನಿಜಕ್ಕೂ ಓದ್ತಾ ಇರ್ತಾರೆ. ಮೇಷರಾಶಿಯವರು, ಮೇಷರಾಶಿಯಲ್ಲಿ ಸಾಧ್ಯವಾದಷ್ಟು ಗೌಪ್ಯತೆ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾರಿಗೂ ಅರಿವು ಬಿಟ್ಕೊಡೋದಿಲ್ಲ. ಅಂತಹದ್ದು ಒಂದು ರಹಸ್ಯ ಮೇಷರಾಶಿಯಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶ್ರದ್ಧೆಯಿಂದ ನೀವು ಮಾಡಬೇಕಾದಂಥದ್ದು ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ ಇನ್ನಷ್ಟು ಅನುಕೂಲ ಪಡಿತೀರಿ. ಇನ್ನು ವೃಷಭ ರಾಶಿ. ರಾಶಿಫಲದಲ್ಲಿರ್ತಕ್ಕಂಥವ್ರು ಅಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಯಾಸಗೊಂಡು ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ಮುಗ್ಗಟ್ಟು, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತೀರಿ. ನೀವು ಯಾರನ್ನ ನಮ್ಮವರು, ಇವರಿಂದ ಬಹಳ ಅನುಕೂಲ ಇದೆ, ಅಥವಾ ನನಗೆ ಬಹಳ ಬೇಕಾಗಿರ್ತಕ್ಕಂಥವ್ರು, ಇವರಿಂದಲೇ ನಮ್ಮ ಜೀವನ ಅಥವಾ ನಮ್ಮ ಪರಿಶ್ರಮದ ಇಲ್ಲಿವರೆಗೂ ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಒಂದು ಕಡೆ ಸೇಫ್ಟಿ ಇಡ್ಬೋದು ಅಂತ ಒಬ್ಬರನ್ನ ನಂಬಿ ನೀವು ಕೊಟ್ಟಿದ್ದೇ ಆದರೆ ಇಲ್ಲದ ಸಮಸ್ಯೆ ತಂದು ಇಟ್ಕೊಳ್ತೀರಿ. ಇವತ್ತಿನ ದಿವಸ ಬಹಳ ಎಚ್ಚರಿಕೆ ಬೇಕು. ವೃಷಭ ರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 4:15 ತನಕ, 12 ಗಂಟೆಯಿಂದ 4:15 ಮಧ್ಯದಲ್ಲಿ ನಿಮಗೇ ಗೊತ್ತಿಲ್ಲದಂಥ ರೀತಿ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನಾಗಲಿ ಅಥವಾ ಯಾವುದಾದ್ರೂ ಸಾಮಗ್ರಿಗಳನ್ನಾಗಲಿ ಅಥವಾ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನಾದರೂ ಮತ್ತೊಬ್ಬರ ಕೈಲಿ ಕೊಟ್ಟು ಕೈ ಹಿಂಡಿಕೊಳ್ತೀರಿ. ಅಯ್ಯೋ ನಾನು ಮಾಡಬಾರ ತಪ್ಪು ಮಾಡಿಬಿಟ್ನಲ್ಲ ಅಂತಕ್ಕಂಥದ್ರ ಮನಸ್ಥಿತಿ ನಿಮಗಾಗತ್ತೆ. ಎಚ್ಚರ ಇರಲಿ ವೃಷಭ ರಾಶಿಯವರಿಗೆ.
ಮುಂದಿನ ರಾಶಿ ಮುಂದೆ ನೋಡೋಣ. ಈಗ ಯಾವ್ದ್ರ ಸಮಯ? ಕರೆಗಳನ್ನ ಸ್ವೀಕರಿಸೋ ಸಮಯ, ಅಂದ್ರೆ ಸ್ವರ ಜ್ಯೋತಿಷ್ಯ ವಿಭಾಗ ಅಲ್ವಾ? ಬನ್ನಿ ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಮೊದಲನೇ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ, ಯಾರ ಬಗ್ಗೆ ಕೇಳಬೇಕು ಅಂತಿದ್ದಾರೆ ಕೇಳೋಣವಾ? ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ನಾನು ನಾಗಮಣಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾಗಮಣಿ ಅವರೇ? ಮೇಡಮ್ ನಾವು ಮಧುಗಿರಿ ತಾಲೂಕ್ ಗಮಕರ್ನಹಳ್ಳಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ನಾಗಮಣಿ ಅವರೇ. ಹಲೋ ಹಲೋ ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರೂಜಿ ನನ್ನ ಹೆಸರು ನಾಗಮಣಿ ಅಂತ. ನನ್ಗೆ ಮೊದ್ಲು ನಾಗಮಣಿ ಅಂತ ಹೆಸರು ಇಟ್ಟಿದ್ರು. ಈಗ ಮೊನ್ನೆ ಜಾತಕ ಬರ್ಸಿದ್ವಿ, ಅದ್ರಲ್ಲಿ ಧನಲಕ್ಷ್ಮಿ ಅಂತ ಇದ್ರಿ ಅಂತ ಬಂದಿದೆ. ಅದಕ್ಕೆ ಈಗ ಧನಲಕ್ಷ್ಮಿ ಅಂತ ಕೇಳ್ಬೇಕು, ನಾಗಮಣಿ ಅಂತ ಕೇಳ್ಬೇಕು. ಜಾತಕ ಎಷ್ಟು ದಿವಸ ಆಯ್ತು ಬರ್ಸಿ? ಮೊನ್ನೆ 26ನೇ ತಾರೀಕು ಬರ್ಸಿದ್ದು. ಈಗ ಹೊಸದಾಗ ಒಂದು ಜಾತಕ ಹಾಕ್ಸ್ಬಿಟ್ರೆ ಬಹುಶಃ ಇನ್ನೇನಾರು ಒಂದು ಹೆಸರು ಹೊಸದ್ ಬರ್ಬೋದೇನೋ ಅಲ್ವಾ? ಅಲ್ಲ ಗುರುಜಿ, ಹುಟ್ಟಿದ್ದು ಡೇಟ್ ಆಫ್ ಬರ್ತ್ ಮೇಲೆ ಜಾತಕ ಬರ್ಸಿದ್ದು. ಮದ್ವೆ ಲೇಟ್ ಆಯ್ತು ಅಂತ ಮನೇಲೆಲ್ಲ ಕೇಳ್ತಾ ಇದ್ರು, ಅದಕ್ಕೆ ಬರ್ಸಿದ್ದು. ನೋಡಮ್ಮ, ನೀನು ತಾಯಿ ಗರ್ಭದಿಂದ ಬಂದು ಮೊದಲನೇ ಸತಿ ನಾಮಕರಣ ಅಂತ ಮಾಡಿದ್ರಲ್ಲ ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ ತಾಯಿ ಹೆಸರಿಟ್ರಲ್ಲ ತಾಯಿ, ಅದೇ ಹೆಸರೇ ನಿನ್ನ ಜೀವನದಲ್ಲಿ ಪರ್ಮನೆಂಟ್ ಆಗಿ ನಿಲ್ಲುವಂಥದ್ದು. ಆ ಹೆಸರಿನ ಮೇಲೆ ಭವಿಷ್ಯತ್ ಇರುವಂಥದ್ದು ಸಹಿತ. ಈಗ ಮದುವೆ ವಿಳಂಬ ಆಯಿತು ಅಂತ ಹೇಳಿ ಜಾತಕ ಒಮ್ಮೆ ಬರೆಸಿದಾಗ ಧನಲಕ್ಷ್ಮಿ ಅಂತಲೋ, ನಾಳೆ ಸಂತಾನ ವಿಳಂಬ ಅಂತ ಹೇಳಿ ಮತ್ತೊಂದು ಜಾತಕ ಬರೆಸಿದಾಗ ಆಗ ರಾಮಲಕ್ಷ್ಮಿ ಅಂತನೋ, ಹೀಗೆ ಆಯಾ ಕಾಲಕ್ಕೆ ಆರೋಗ್ಯ ಸರಿಯಿಲ್ಲ ಅಂತ ನೋಡಿಸಿದಾಗ ಮತ್ತೊಂದು ಸೀತಾಲಕ್ಷ್ಮಿ ಅಂತಲೋ ಹೆಸರುಗಳು ಬದಲಾಯಿಸ್ತಾ ಹೋದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಗುರುಜಿ ಕೆಲವ್ರು ಮಾಡ್ತಾರಲ್ವಾ, ಮಗ ಸರಿಯಾಗಿ ಓದ್ತಿಲ್ಲ ಜಾತಕ ತೋರಿಸ್ತಾರೆ, ಹೆಸರು ಬದಲಾಯಿಸಿ ಅಂತ ಹೇಳಿದ್ರೆ ಜೊತೆಗೆ ಶ್ರೇಯಸ್ ಅಂತಿದ್ರೆ ಅಕಸ್ಮಾತ್ ಜೊತೆಗೆ ಇನ್ನೊಂದು ಎಸ್ ಸೇರಿಸಿ ಸರಿ ಹೋಗತ್ತೆ, ಹೀಗೆಲ್ಲ ಮಾಡ್ತಾರೆ. ನೀವು ಹೇಳ್ತಿರೋದು ಅದು ತಪ್ಪು, ಅದರಿಂದ ಯಾವ ಬದಲಾವಣೆನೂ ಆಗೋದಿಲ್ಲ ಅಂತ. ಅಲ್ಲಮ್ಮ, ಶಿವನ ಆಜ್ಞಲೇನದಿ ಚೀಮಗೂಡ ಖರ್ಚದು ಅಂತ ದೊಡ್ಡವರು ಹೇಳ್ತಾರೆ. ಸೃಷ್ಟಿಯಲ್ಲಿ ಭಗವಂತ ಪ್ರಾರಂಭ ದಿನದಲ್ಲಿ, ಆ ಮೊದಲನೇ ದಿನಗಳಲ್ಲಿ ಆಗ ಏನು ಪ್ರಾರಂಭ ಆಗುತ್ತೋ ಭವಿಷ್ಯತ್ತು ಅಲ್ಲಿ ಪ್ರಾರಂಭ. ಮಗು ಜೋರಾಗಾಳೋದ್ರಿಂದ ಹೆಸರು ಬದಲಾಯಿಸಿದ್ರೆ ಸರಿ ಹೋಗೋದೇ ಆದರೆ ದಾರಿದ್ರ್ಯತನದಲ್ಲಿ ಒದ್ದಾಡ್ತಾ ಇರತಕ್ಕಂಥ ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ಹೆಸರು ಬದಲಾಯಿಸಿಕೊಂಡು ಯಾಕೆ ಶ್ರೀಮಂತಿಗೆ ಆಗಬಾರ್ದು? ಮೈಸೂರು ಸಂಸ್ಥಾನದ ಒಡೆಯರಾದಂತಹ ಮಹಾರಾಜರ ಹೆಸರು, ಅವರು ರಾಜ್ಯ ಆಳ್ತಕ್ಕಂಥವ್ರು, ಅವ್ರ ಹೆಸರನ್ನ ಮತ್ತೊಬ್ರು ಇಟ್ಕೊಂಡು ಯಾಕೆ ರಾಜ್ಯ ಆಳಬಾರ್ದು? ಆಗ ಮೈಸೂರು ಎಷ್ಟು ಪ್ರಾಂತ್ಯಗಳಾಗಬೇಕಾಗುತ್ತೆ. ಆದರೆ ಒಂದು ಹೆಸರು ಬದಲಾಯಿಸ್ಕೊಳ್ಳೋದ್ರಿಂದ ಅದೃಷ್ಟ ಬದಲಾಗುತ್ತೆ ಅಂತಲ್ಲ, ಹಣೆಯಲ್ಲಿರಬೇಕು. ವಿಧಾತ ಲಿಖಿತ ರೇಖಾ ಲಲಾಟಾಕ್ಷರ ಮಾಲೀಕ, ಅವನು ಸೃಷ್ಟಿಕರ್ತ ಬ್ರಹ್ಮ, ಆತ ನಡೆಸ್ದಂಗೆ ನಡೀತಿದೆಯೇ ವಿನಃ ಹೆಸರು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದೃಷ್ಟ ಬದಲಾಗತ್ತಾ? ಅಥವಾ ಆ ಅದೃಷ್ಟದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಸಿಗತ್ತಾ? ಸಾಧ್ಯವಿಲ್ಲ. ಹೆಸರು ಬದಲಾವಣೆಯಲ್ಲ ಇರ್ತಕ್ಕಂಥದ್ದು. ಹೆಸರು ಬದಲಾವಣೆ ಯಾರು ಮಾಡ್ಕೊಳ್ತಕ್ಕಂಥದ್ದು? ಹಿಂದೆ ಪರಂಪರದಲ್ಲಿ ಏನಂದ್ರೆ, ಹಿಂದೆ ಸಾಕಷ್ಟು ಜನ ಏನಪ್ಪ ಅಂದರೆ ಮನೆಗಳಲ್ಲಿ ಹೆಸರಿಡಬೇಕಾದ್ರೆ ಸಾಧ್ಯವಾದಷ್ಟು ದೇವರ ಹೆಸರಿಡ್ತಿದ್ರು ಅಥವಾ ಅವರ ತಂದೆ ತಾಯಿ ಹೆಸರಿಡ್ತಿದ್ರು. ಯಾಕೆ ಅಂದರೆ ಸದಾಕಾಲ ನಾವು ಅವ್ರನ್ನ ಸ್ಮರಿಸಬೇಕು, ಅವ್ರ ಹೆಸರನ್ನ ಕೂಗ್ತಾ ಇದ್ರೆ ಮನೇಲಿರ್ತಕ್ಕಂಥ ಒಂದು ಏನೇ ನೆಗೆಟಿವ್ಸ್ ಇದ್ರು ಅದೆಲ್ಲ ಹೋಗುತ್ತೆ, ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಆದರೆ ಪಾರ್ವತಿ ಅಂತಿದ್ರೆ ಅದನ್ನು ಚಿಕ್ಕದಾಗ ಪಾರು ಅಂತನೋ, ರಮಾಮಣಿ ಅಂತಿರ್ತಕ್ಕಂಥದ್ದು ರಮ್ಯಾ ಅಂತಾನೋ, ಏನೋ ಒಂದು ಈ ತರಹ ದೊಡ್ಡದಾಗಿರ್ತಕ್ಕಂಥದ್ದನ್ನು ಚಿಕ್ಕದಾಗಿ ಮಾಡ್ಕೊಳ್ಳುವಂಥದ್ದು. ಸಾಂಪ್ರದಾಯಬದ್ಧವಾಗಿರ್ತಕ್ಕಂತಹ ಹೆಸರುಗಳನ್ನು ಕಟ್ ಮಾಡಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಕಟ್ ಮಾಡಿ ಕೊನೆಗೆ 1-2 ಅಕ್ಷರಕ್ಕೆ ನಿಲ್ಲಿಸೋದು. ಮನೆಯಲ್ಲಿ ಮಕ್ಕಳು ಅಮ್ಮನ ಕೂಗ್ತಾರೆ, ಮ್ಯಾಮ್ ಮ್ಯಾಮ್ ಅಂತನೋ ಮಾಮ್ ಅಂತನೋ, ಮಾಮ್ ಏನ್ ಮಾಮ್ ಏನ್ ಮ್ಯಾಮ್ ಅರ್ಥವೇ ಇಲ್ಲ ಅದು. ಯಾಕೆಂದ್ರೆ ಪದಗಳನ್ನ ನಾವು ಉಪಯೋಗಿಸ್ಬೇಕಾದ್ರೆ ಮಮ್ಮಿ ಅಂದ್ರೆ ಏನು? ಇಂಗ್ಲಿಷಲ್ಲಿ ಮಮ್ಮಿ ಅಂತಂದ್ರೆ ತಾಯಿ ಇರಬಹುದು, ಬಟ್ ಆದ್ರೂ ಅಲ್ಲಿ ಇನ್ನೊಂದು ಅರ್ಥ ಇದೆ. ನಾವು ಪದೇ ಪದೇ ಮಾಡ್ತಕ್ಕಂತಹ ತಪ್ಪುಗಳು ಎಷ್ಟಿದೆ ನೋಡಿ. ಎಷ್ಟು ವಿಶೇಷವಾಗಿರ್ತಕ್ಕಂಥ ಹೆಸರುಗಳನ್ನ ಇವತ್ತಿಗೂ ಸಹಿತ ಹಿರಿಯರು ಬುದ್ಧಿವಂತರು ಸಾಕಷ್ಟು ಜನ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಹೆಸರುಗಳನ್ನೇ ಇಡ್ತಾರೆ. ಆದರೆ ಇವತ್ತು ಹೆಸರುಗಳು ಇಡೋದಕ್ಕೆ ಅಂತಾನೆ ಒಂದು ಗ್ರಂಥವ ಬಂದ್ಬಿಟ್ಟಿದೆ, 2 ಅಕ್ಷರದ್ದು 3 ಅಕ್ಷರದ್ದು. ಕನ್ನಡದಲ್ಲಿರ್ತಕ್ಕಂತಹ ಅಕ್ಷರಗಳು, ಆ ಅಕ್ಷರಗಳಲ್ಲಿ ಒಂದೊಂದು ಅಕ್ಷರಕ್ಕೆ 2 ಅಕ್ಷರ ಇನ್ನೊಂದು ಅಕ್ಷರ ಸೇರಿಸಿ ಒಂದೊಂದು ಹೆಸರನ್ನ ಮಾಡಿ ಗ್ರಂಥಗಳು ಬಂದಿದೆ. ಅದಕ್ಕೆ ತತ್ಸಮಾನವಾಗಿ ಹಿಂದೆ ಏನೇ ಹೆಸರಿಟ್ರು ಅದಕ್ಕೆ ಅರ್ಥ ಏನಿದೆ ಅಂತ ಯಾರಾದರೂ ನಿನ್ನ ಹೆಸರಿಗೆ ಅರ್ಥ ಏನಪ್ಪಾ ಅಂದ್ರೆ ಆ ಅರ್ಥವನ್ನ ಮಕ್ಕಳು ಹೇಳಬೇಕಾಗಿತ್ತು, ಅದನ್ನೂ ಅಭ್ಯಾಸ ಮಾಡಿಸ್ತಿದ್ರು.
ಹೆಸರು ರಾಮಚಂದ್ರ ಅಂತ ಇಟ್ಟರೆ ರಾಮಚಂದ್ರ ಅಂತ ಏನಕ್ಕಾಗಿ ಇಟ್ಟಿದ್ದಾರೆ ಅಂತ ಹೇಳಿದಾಗ ಅವನು ಆ ರಾಮಚಂದ್ರನ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅಂತಹ ಒಂದು ವಿಶೇಷತೆ ಇತ್ತು. ಈಗ ಆತನ ಹೆಸರಿನ ಹೆಸರಿಗೆ ಅರ್ಥ ಏನೇ ಅಂದರೆ ಹೆಸರು ನೋಡೋಕೆ ಚೆನ್ನಾಗಿದೆಯಲ್ವೋ, ಕೂಗ್ಲಿಕ್ಕೆ ಆನಂದವಾಗಿದೆಯೋ ಇಲ್ವೋ, ಭಾಳ ಜೋಶ್ ಅನ್ಸುತ್ತೋ ಇಲ್ವೋ, ಅದಷ್ಟೇ ಅರ್ಥ. ಗುರುಜಿ ಯಾರೋ ನನಗೆ ಹೇಳ್ತಿರೋ ನನ್ನ ಮಗಳಿಗೆ ಹೆಸರು ಡಿಫ್ರೆಂಟ್ ಆಗಿಡ್ಬೇಕು ಅಂತ ಎಷ್ಟು ಸಾವಿರಗಳು ಖರ್ಚು ಮಾಡಿದೆ ಗೊತ್ತಾ ಈ ಹೆಸರಿಗೋಸ್ಕರ, ಬಹಳ ವಿಶೇಷವಾದ ಹೆಸರು ಅಂತ. ಹಾಗಾಗಿ ಹೆಸರು ಹಿಂದೆ ಬೀಳ್ತಾರೆ. ಆದ್ರೆ ನೀವು ಹೇಳೋ ಪ್ರಕಾರ ತುಂಡರಿಸಬಾರ್ದು, ಹೆಸರು ಪೂರ್ತಿ ಕರಿಬೇಕಾಗತ್ತೆ, ತಂದೆ ತಾಯಿ ಆಗ್ಲಿ ಯಾರಾದ್ರೂ ಆಗ್ಲಿ ಅಂತ ಹೇಳ್ತಿದ್ರ ಗುರುಜಿ. ಮನೆಯಲ್ಲಿ ದೊಡ್ಡವರು ಇಡ್ತಾ ಇದ್ದ ಹೆಸರೇ ಅದಕ್ಕೋಸ್ಕರ ವೆಂಕಟೇಶ್ವರ ಅಂತ, ವೆಂಕಟೇಶ್ ಅಂತ ಇಡ್ತಿದ್ರು. ವೆಂಕಿ ಅಂತ ಅವನು ವೆಂಕಿಗೆ ಬಂದ್ಬಿಡ್ತಾನೆ. ಕೊನೆಗೆ ಒಂದು 4 ದಿವಸ ಆದ್ಮೇಲೆ ವೆಂಕಿ ಹೋಗಿ ಮಂಕಿ ಆಗ್ಬಿಡುತ್ತೆ. ಏನರ್ಥ? ತಪ್ಪು. ನೋಡಿ, ನಾವು ಮಾಡ್ತಕ್ಕಂಥದ್ದು ಹಲವಾರು ತಪ್ಪುಗಳು ಮಾಡ್ತಿದ್ದೀವಿ. ಸಾಧ್ಯವಾದಷ್ಟು ಆ ತಪ್ಪುಗಳನ್ನು ನಾವು ತಿದ್ದುಕೋಬೇಕು. ಹಾಗೆ ಜಾತಕಗಳನ್ನು ತುಂಬ ವಿಳಂಬ ನೋಡಿ, ಆಗ ಜಾತಕ ಬರೆಸಿರಲಿಲ್ಲ, ಈಗ ಜಾತಕ ಬರೆಸಿದ್ದೀವಿ. ಜಾತಕ ಬರೆಸುವಾಗ ನಿನ್ನ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರ್ತಕ್ಕಂಥ ಗುರುಗಳು ಯಾವುದೋ ಒಂದು ವಿಚಾರ ಹೇಳ್ತಾರೆ. ನೋಡಿ, ಈ ಜಾತಕದ ಪ್ರಕಾರ ಇನ್ನೂ 6 ತಿಂಗಳು ಮದುವೆ ಆಗೋದಿಲ್ಲ, ಅಥವಾ ಈ ಹೆಸರು ಪ್ರಕಾರ ಇಂಥ ಹೆಸರು ನೀಡಬೇಕಾಗತ್ತೆ. ಅಲ್ಲಿ ಹೆಸರು ಅದನ್ನು ಬದಲಾಯಿಸೋ ಅವಶ್ಯಕತೆ ಇರೋದಿಲ್ಲ. ಅಥವಾ ನಿಮಗೆ ಗೊತ್ತಿಲ್ಲ, ಜನ್ಮ ನಕ್ಷತ್ರ ಪ್ರಕಾರ ಯಾವುದೋ ಒಂದು ನಕ್ಷತ್ರ, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗಿ ಒಂದು ಹೆಸರು ಬಂತು. ಆದರೆ ಮೊದಲಿಟ್ಟಂಥ ಹೆಸರೇ ಬೇರೆ, ಈಗ ಇಡಬೇಕಾದಂಥ ಹೆಸರು ಬೇರೆ ಆಗುತ್ತೆ. ಹೆಸರನ್ನ ಈ ನಾಮಕರಣ ಮಾಡಬೇಕಾದ್ದಿಲ್ಲ, ಈ ನಕ್ಷತ್ರನ ನೀವು ಪ್ರಾರಂಭಿಸಿದ್ರೆ ಸಾಕು. ಅಂದರೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ನಿಮಗೆ ಗೊತ್ತಾದರೆ ಆ ನಕ್ಷತ್ರನ್ನೇ ನೀವು ಪ್ರಾರಂಭಿಸಬೇಕು. ಆ ನಕ್ಷತ್ರದಲ್ಲಿ ಸಂಕಲ್ಪ ಮಾಡಿಸಿದ್ರೆ ಸಾಕು. ಅಸಲು ನಿಮಗೆ ಗೊತ್ತಾಗಿ ಏನಾಗಬೇಕಾಗಿದೆ? ಮೇಲಾತ ಇದ್ದಾನೆ. ಒಂದು ಮಗು ಜನನವಾದ ನಂತರ ಅದರ ಪೂರ್ತಿ ಭಾರವನ್ನು ಭಗವಂತನೇ ಹೊರ್ತಾನೆ. ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಸಹಿತ ಅವನ ಅಧೀನದಲ್ಲಿರುತ್ತೆ. ನಾವು ನಡ್ಕೊಳ್ಬೇಕಾದಂಥ ರೀತಿ ನೀತಿಗಳನ್ನು ಕ್ರಮವಾಗಿ ನಡ್ಕೊಂಡು ಸಾಧ್ಯವಾದಷ್ಟು ಅರ್ಥಗರ್ಭಿತವಾಗಿ ಜೀವನನ ಇನ್ನೊಬ್ಬರಿಗೆ ನೋವು ಕೊಡ್ದಿರ ಧರ್ಮಶಾಸ್ತ್ರ ರೀತಿ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿಕೊಂಡು ಸಂಪ್ರದಾಯಬದ್ಧವಂತಹ ಒಂದು ವಿಶೇಷವಾದಂಥ ಒಂದು ಸಂಸ್ಕಾರದಡೆ ನಾವು ನಡೀತಿದ್ರೆ ಎಲ್ಲವೂ ನಮಗೆ ಲಾಭ ಸಿಗುತ್ತೆ. ಇದು ಯಾವುದು ನಾವು ಬಿಟ್ಕೊಂಡು ಬರ್ತೀವೋ ಹೊಸದಾಗಿ ನಾವು ಮತ್ತೊಂದನ್ನು ಸೇರಿಸ್ಕೋಬೇಕಾಗತ್ತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗೆ ಹೆಸರು ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಅದು ಒಳ್ಳೆಯದ ಕೆಟ್ಟದ್ದ ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದು ಸಮಂಜಸ ಅಲ್ಲ. ನಿಮ್ಮ ವಿಷಯ ನಿಮ್ಮ ಖುಷಿಗೆ ಸಂಬಂಧಪಟ್ಟದ್ದು ವಿಚಾರ. ಹೇಳೋದು ಹೇಳಿದ್ದೀರಾ, ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅವರವರ ಭಾವಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದೀರಾ. ಯಾಕೆಂದ್ರೆ ಇಲ್ಲಿ ಎಲ್ಲಕ್ಕೂ ಆದ್ಯತೆ ಇದೆ. ಈ ಒಂದು ವೇದಿಕೆಯಲ್ಲಿ ಎಲ್ಲರಿಗೂ ಆದ್ಯತೆ ಇದೆ. ಎಲ್ಲರ ಅವರವರು ಕಲ್ತಿರ್ತಕ್ಕಂತಹ ವಿದ್ವತ್ತಿಗೆ ಮಹದಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ. ಬಟ್ ಅದನ್ನು ಅರ್ಥಗೊಂಡು ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂತಹ ಬಾಂಧವ್ಯದ ಮೇಲೆ ಹೋಗುತ್ತೆ. ಅದು ಮಾಡಿ. ನಾಗಮಣಿಯವರೇ ಧನ್ಯವಾದಗಳು. ನೀವು ಕೇಳಿದಂತಹ ಪ್ರಶ್ನೆಗೆ ಬಹುಶಃ ಎಲ್ಲರಿಗೂ ಉತ್ತರ ಸಿಕ್ತು ಅಂತ ಭಾವಿಸ್ತೇನೆ. ಧನ್ಯವಾದಗಳು ಗುರುಜಿ. ಈಗ ಮುಂದಿನ ರಾಶಿ ಮಿಥುನ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು ಬಹಳ ವಿಶೇಷ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ನಡೆಗೆ ನೀವು ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನೂ ಸ್ವಲ್ಪ ಜೋಪಾನ ಯೋಚನೆ ಮಾಡಿ ನಡೆಯಿರಿ. ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಒಂದು ವಿಷಯನ ಚರ್ಚೆ ಮಾಡಿ ನಂತರ ನೀವು ಆ ವಿಷಯವನ್ನು ಕೈಗೆತ್ಕೊಳ್ಳಿ. ಯಾಕೆಂದರೆ ಏನೇ ಮಾಡಬೇಕಾದ್ರೂ ಲಾಭ ನಷ್ಟಗಳು ಏನೇ ಇದ್ದರೂ ಅದನ್ನು ಅರ್ಥ ಮಾಡಿಕೊಂಡು ಸಮಂಜಸವಾದಂಥ ರೀತಿ ನಡೆದರೆ ಅದಕ್ಕೆ ಲಾಭ ಇರುತ್ತೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮೂರ್ತಿ ಅಂತ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೂರ್ತಿ ಅವ್ರೆ? ನಾವು ತೀರ್ಥಹಳ್ಳಿಯಿಂದ ಮಾಡ್ತಾ ಇದೀವಿ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮೂರ್ತಿ ಅವ್ರೆ? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಮೂರ್ತಿ ಅವ್ರೆ. ನಮಸ್ತೆ. ಹಲೋ. ಪರಮ ಪೂಜ್ಯರೇ, ಸಾಂಗ ನಮಸ್ಕಾರಗಳು. ಒಳ್ಳೆಯದಾಗಲಿಪ್ಪ, ಹೇಳಿ. ನನ್ನಲ್ಲಿ 2 ಸಮಸ್ಯೆ ಗುರುಜಿ. ಹೇಳಿ. ಒಂದು, ನಮ್ಮ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲ. ಒಂದು, ನಾನು ಮಾಡುವ ಯಾವುದೇ ಒಂದು ವ್ಯವಹಾರನು ಅದರಿಂದ ಅಭಿವೃದ್ಧಿ ಹೊಂದ್ತಾ ಇಲ್ಲ. ಲಾಸ್ಟ್ ಟೈಮ್ ನಿಮ್ಮ ETV ಕನ್ನಡದಲ್ಲಿ ನಾವು ಪತ್ರ ಬರೆದು ಕಳಿಸಿದವ, ಅದ್ರ ಬಗ್ಗೆ ನೀವು ಹೇಳಿದ್ರಿ, ನಾವು ಮಾಡ್ದವ. ಆದ್ರೆ ನನ್ಗೆ ಯಾವ್ದೇ ತರ ಅದರಿಂದ ಏಳಿಗೆ ಬಂದಿಲ್ಲ ಗುರುಜಿ. ಅದಕ್ಕೆ ಸಂಬಂಧಪಟ್ಟಂತ ಅನುಷ್ಠಾನ ಮಾಡಿದ್ರ ತಾವು? ನೀವು ಹೇಳಿದ್ರಲ್ಲಿ ನಾನು 3/4% ನಾನು ಮಾಡಿದ್ದೀನಿ. ಬೆಳಿಗ್ಗೆ ನಾನು 4 ಗಂಟೆಗೆ ಬಂದು ಕೆಲಸ ಮಾಡ್ತೀನಿ. ನಾನು ಬೆಳಿಗ್ಗೆ ರಾತ್ರಿ 10 ಗಂಟೆ ತನಕ ಮಾಡ್ತೀನಿ. ಬಟ್ ಆದ್ರೆ ನನಗೆ ಟೈಮ್ ಇಲ್ದಿದ್ರು ನಾನು ಅದನ್ನ
ಟೈಮ್ ಎಕ್ಸ್ಪೆಂಡ್ ಮಾಡಿದ್ದೀನಿ ಗುರುಜಿ. ಆದರೆ ನೀವೇ ಹೇಳ್ತಿದ್ದೀರಿ 75% ಮಾಡಿದ್ದೀನಿ ಅಂತ. ಹಾ ಯಾವುದೇ ಒಂದು ಅನುಷ್ಠಾನವನ್ನಾದರೂ ನಾವು ಪರಿಪೂರ್ತಿ ಒಂದು ನಂಬಿಕೆ ಮೇಲೆ 100ಕ್ಕೆ 100% ಅಷ್ಟು ನಾವು ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ಇದು ಕಲಿಯುಗ. ಹೌದು. ಈಗ ನಾವು ಏನು ಮಾಡಿದ್ರು ಸಹಿತ ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೋಬೇಕಾದ್ರೆ ನಾವು ಮಾಡ್ತಕ್ಕಂಥದ್ದನ್ನು ಅಚ್ಚುಕಟ್ಟಾಗಿ ನಾವು ಮಾಡಲೇಬೇಕು. ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಪೂರ್ತಿ ಆಗೋ ತನಕ ನಾವು ಆ ಸಂಕಲ್ಪದತ್ತನೇ ನಡೀತಿರ್ಬೇಕು. ಆಗಲೇ ಅಲ್ವಾ ಕಾರ್ಯಸಿದ್ಧಿ ಆಗುವಂಥದ್ದು. ಆದ್ರೂ ಪರಮ ಪೂಜಾ ರಾಘವೇಂದ್ರ ಸ್ವಾಮಿನ ಅವ್ರನ್ನ ಆರಾಧನೆ ಮಾಡ್ತೀನಿ. ಅವರಲ್ಲೂ ಮೊರೆ ಇಟ್ಟು ಅವ್ರ ಹತ್ರನೂ ನಾನು ಇದು ಮಾಡಿದ್ದೀನಿ. ಕಾಮಧೇನು ಕ್ಷೇತ್ರಕ್ಕೆ ಪ್ರತಿ ಗುರುವಾರ ಹೋಗ್ತೀನಿ ಗುರುಗಳೇ. ನಾನು ಪ್ರತಿನಿತ್ಯ ದೇವರನ್ನ ನಾನು ಅನುಷ್ಠಾನ ಮಾಡ್ಬಿಟ್ಟು ಇರೋದೇ ಇಲ್ಲ ಗುರುಜಿ. ಪ್ರತಿನಿತ್ಯ ಮಾಡೇ ಮಾಡ್ತೀನಿ. ಪ್ರತಿನಿತ್ಯ ನಾನು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದೇ ಬರ್ತೀನಿ ಹೊರಗಡೆ ಬರ್ಬೇಕಾರೆ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ನಾವು ಮಾಡ್ತಕ್ಕಂತಹ ನಿತ್ಯ ಕರ್ಮಾನುಷ್ಠಾನ ಇವಾಗ ನಾವೇನು ಮಾಡ್ತಿದ್ದೀವಿ ಇದು ನಮ್ಮನ್ನು ಖಂಡಿತ ಕಾಪಾಡೋದು, ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಆದರೆ ನಮ್ಮ ಪ್ರಾರಬ್ಧ ಕರ್ಮ ಅಂತ ಒಂದಿದೆಯಲ್ಲ, ಅದರ ಮೂಟೆಯನ್ನು ನಾವಲ್ದಿರ ಮತ್ತು ಯಾರೂ ನಮ್ಮ ಭಾರ ನಾವು ಇಳಿಸ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ನಾವೇ ಮಾಡಬೇಕಾಗತ್ತೆ. ನಮ್ಮ ಹಣೆ ಬರ ನಾವು ಅನುಭವಿಸ್ಬೇಕಾಗತ್ತೆ. ಆದರೆ ನಾವು ಏನಾದರೂ ಇದಕ್ಕೆ ಪರಿಹಾರ ಭಾಗಗಳಲ್ಲಿ ನಾವು ಮನಸ್ಸನ್ನು ಇಟ್ಟು ಗಟ್ಟಿ ಮನಸ್ಸು ಮಾಡಿ ಆ ಪರಿಹಾರದ ಭಾಗದ ಕಡೆ ಸ್ವಲ್ಪ ಯೋಚನೆ ಮಾಡಿದ್ರೆ ಖಂಡಿತ ನಮಗೊಂದು ಫಲ ಸಿಕ್ಕೇ ಸಿಗುತ್ತೆ. ಭಗವಂತ ನಾವು ಮಾಡಿರ್ತಕ್ಕಂತಹ ಅನುಷ್ಠಾನಗಳಿಗೆ ಅದಕ್ಕೆ ಸೂಕ್ತವಾಗಿ ತಕ್ಕ ಫಲನ ಖಂಡಿತ ಕೊಟ್ಟೇ ಕೊಡ್ತಾರೆ. ಹಾಗೆ ನಿಮ್ಮ ಸ್ವರತರಂಗದಲ್ಲೂ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲೇ ಎಲ್ಲ ಅನುಕೂಲ ಆಗುತ್ತೆ. ಆದರೆ ಕೋಪಕ್ಕೆ ನೀವು ಯಾವತ್ತೂ ಸಹಿತ ಮೊರೆ ಹೋಗಬಾರ್ದು. ನಿಮ್ಮಲ್ಲಿ ಒಂದು ಮುಂಗೋಪ ಸ್ವಭಾವ ಇದೆ. ಆ ಮುಂಗೋಪ ಸ್ವಭಾವನ ಸಾಧ್ಯವಷ್ಟು ಕಡಿಮೆ ಮಾಡ್ಕೊಳ್ಬೇಕು ನೀವು. ಕೋಪ ಕಡಿಮೆ ಆದರೆ ಸಂಸಾರನೂ ಚೆನ್ನಾಗಿರುತ್ತೆ, ವ್ಯವಹಾರಗಳು ಆನಂದವಾಗುತ್ತೆ. ಒಳ್ಳೆಯದಾಗಲಿ. ಮೂರ್ತಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಯೋಗ ಚೆನ್ನಾಗಿದೆ. ಆದರೆ ಚೆನ್ನಾಗಿದ್ದರೂ ಆರೋಗ್ಯದಲ್ಲಿ ಅಂತಹ ಸುಧಾರಣೆ ಇರೋದಿಲ್ಲ, ಮನಸ್ಸು ಶಾಂತಿ ಇರೋದಿಲ್ಲ. ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ತಲೆಗೆ ಹತ್ಕೊಂಡ್ರೆ ಅದರಿಂದ ಆಚೆ ಬರೋದು ಬಹಳ ಕಷ್ಟ. ಮೊದಲೇ ತುಂಬ ಯೋಚನೆಗಳು ಮಾಡ್ತಾ ಇರ್ತೀರಿ. ಯಾವಾಗೂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತಕ್ಕಂಥದ್ರ ಆಲೋಚನೆ ನಿಮಗೆ ಸಾಕಷ್ಟಿದೆ. ಜೊತೆಗೆ ನಿಮಗೇ ಗೊತ್ತಿಲ್ಲದಂಥ ರೀತಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಶತ್ರುಗಳಾಗಿ ಮಾರ್ಪಡ್ತಕ್ಕಂಥದ್ದು, ಸಮಸ್ಯೆಗಳನ್ನು ತಂದೊಡ್ಡತಕ್ಕಂಥದ್ದು. ಏನೇ ಆದರೂ ಸ್ವಲ್ಪ ಜೋಪಾನ ಬೇಕು. ನೀವೆಷ್ಟು ಸಮಾಧಾನವಾಗಿರ್ತೀರೋ, ಎಷ್ಟು ನಿರಂತರವಾದಂಥ ರೀತಿ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತೀರೋ ಅಷ್ಟು ಖಂಡಿತ ಒಳ್ಳೆ ಫಲ ಆಗುತ್ತೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ, ಹಾಗೆ ಹಣಕಾಸನ್ನು ಕಳ್ಕೊಳ್ಳುವಂಥ ದಿನ ಸಹಿತ. ಜೋಪಾನ. ಯಾರಾದರೂ ಏನಾದ್ರು ವಸ್ತುಗಳನ್ನು ಹಣವೋ ಏನಾದ್ರು ಕೇಳಿದ್ರೆ ಸ್ವಲ್ಪ ಜೋಪಾನ ಆಲೋಚನೆ ಮಾಡಿಕೊಡಿ. ಇವತ್ತು ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ಯಾವುದಾದ್ರು ಒಂದು ದೇವಿ ಆಲಯಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಒಂದು ಸ್ವಲ್ಪ ಕುಂಕುಮ ಪ್ರಸಾದ ತೆಗೆದುಕೊಳ್ಳಿ. ಅಥವಾ ಮನೆಯಿಂದ ಆಚೆ ಹೊರಡಬೇಕಾದ್ರೆ ತುಳಸಿ ಗಿಡದ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಹೊರಡಿ, ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳಷ್ಟು ಗರ್ಜನೆ ಇವತ್ತು. ಆದರೆ ನಿಮ್ಮ ಗರ್ಜನೆ ಬರೀ ಒಣ ಗರ್ಜನೆ ಆಗುತ್ತೆ, ಲಾಭ ಇಲ್ಲ. ಲಾಭವಿಲ್ಲದಂಥ ರೀತಿ ಮೈಕೈ ನೋವಿಸ್ಕೊಂಡು ಸಾಕಷ್ಟು ಶ್ರಮಪಟ್ಟು ಡ್ಯೂಟಿ ಮಾಡ್ತೀರಿ, ಸುಮ್ಮನೆ ಬರಿಗೈಲಿ ಮನೆಗೆ ಬರ್ತೀರಿ. ಆದರೆ ಇವತ್ತಿನ ದಿವಸ ಮಾಡ್ತಕ್ಕಂಥ ಕೆಲಸದ ಕಡೆನೆ ಸ್ವಲ್ಪ ಗಮನ ಕೊಟ್ಟು ಹೆಚ್ಚಿನ ಆದ ರೀತಿ ಕ್ರಮಬದ್ಧವಾಗಿ ನೀವು ಆಚರಣೆ ಮಾಡಿದ್ದೆ ಆದರೆ ಆಗ ನಿಜಕ್ಕೂ ಸಾಕಷ್ಟು ಲಾಭ ಆಗುತ್ತೆ. ನಿಮ್ಮ ಮನಸ್ಥಿತಿ ನೆಮ್ಮದಿ ತಂದುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ, ಜೊತೆಗೆ ಸೂರ್ಯ ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸಕ್ಕೆ ಆಚೆ ಹೊರಡಿ. ನೀವು ಸೂರ್ಯ ನಮಸ್ಕಾರವನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದರೆ ನಿಮಗೆ ಯಶಸ್ಸಿನ ಹಾದಿ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ನಾವು ಮಾಡ್ತಕ್ಕಂಥ ನಮ್ಮ ವೃತ್ತಿ ಧರ್ಮ ಯಶಸ್ಸಾಗಿ ಕಾಣಬೇಕಾದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲೂ ನಾವು ಜವಾಬ್ದಾರಿ ವಹಿಸಬೇಕು. ಹಾಗೆ ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರೇ ಆದರೂ ಸಹಿತ ಸ್ವಲ್ಪ ಕ್ರಮದಿಂದ ಶ್ರದ್ಧೆಯಿಂದ ನೀವು ಆಚರಣೆ ಮಾಡಿದ್ರೆ ಎಲ್ಲವೂ ಕಾರ್ಯಸಿದ್ಧಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು 4 ಗಂಟೆಯಿಂದ ಸಂಜೆ 6ರ ತನಕ 4 ರಿಂದ 6ರ ಒಳಗಾಗಿ ಸಾಕಷ್ಟು ಲಾಭವನ್ನು ನೋಡ್ತೀರಿ. ಅಲ್ಲಿಯವರೆಗೂ ಬರೀ ಶ್ರಮವನ್ನು ವಹಿಸ್ತೀರಿ. ಏನೇ ಆದರೂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಖಂಡಿತ ಸಿದ್ಧಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನೂತನವಾದಂಥ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಸ ವಸ್ತ್ರಗಳಾಗ್ಬೋದು, ಹೊಸ ವಸ್ತುಗಳಾಗ್ಬೋದು, ಸಾಕಷ್ಟು ಜನ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿರ್ಬೋದು, ಅಥವಾ ಮನೆಗೆ ಅಲಂಕಾರಕ್ಕೆ ಸಂಬಂಧಪಡ್ತಕ್ಕಂಥ ವಸ್ತುಗಳಾಗಿರ್ಬೋದು. ಎಲ್ಲೋ ಏನೋ ಕೆಲಸ ಕೊಡ್ತೀರಿ. ನೀವು ಹೊರತಕ್ಕಂಥ ಕೆಲಸವೇ ಬೇರೆ, ಅಲ್ಲಾಗ್ತಕ್ಕಂಥ ರೀತಿಯೇ ಬೇರೆ.
ಆದರೆ ಒಂದು, ನಿಮ್ಮ ಮನಸ್ಸು ಭಾಳ ಸಂತೋಷಪಟ್ಟು ಒಂದು ನೆಮ್ಮದಿ ತಂದುಕೊಳ್ತಕ್ಕಂಥ ದಿನ. ಮಧ್ಯಾಹ್ನ 11 ಗಂಟೆ 10 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ, ಆ 11 ಗಂಟೆ 10 ನಿಮಿಷದಿಂದ 3 ಗಂಟೆ 20 ನಿಮಿಷದೊಳಗಾಗಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬಾಧೆ ಆಗುವಂತಹ ರೀತಿ ನೀವೇನೇ ಕೆಲಸ ಮಾಡೋದಕ್ಕೋದ್ರೂ ಆಗೋದಿಲ್ವೇನೋ, ಅಥವಾ ನಿಮ್ಮ ಆತ್ಮೀಯರೆಂದಿಗೋ ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುವರ್ಗನೋ ಇವರಿಂದ ಚಿಕ್ಕ ಪುಟ್ಟ ಮಾತು ಕೇಳಿ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಏನೇ ಆದರೂ ಇವತ್ತಿನ ದಿವಸ ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜೀಗ ಒಂದು ಕರೆ ಸಿದ್ಧವಾಗಿದೆ ಗುರುಜಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಜಗದೀಶ್ ಅಂತ ಮಾತಾಡ್ತಿರೋದು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಜಗದೀಶ್ ಅವ್ರೆ? ನಾವು ಬೆಂಗಳೂರು ಕುಮಾರಸ್ವಾಮಿ ಲೇಔಟಿಂದ ಕರೆ ಮಾಡ್ತಿರೋದು. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನನ್ನ ಹೆಸರು ಜಗದೀಶ್ ಅಂತ. ನಂದು ಡೇಟ್ ಆಫ್ ಬರ್ತ್ ಬಂದು 15/4/1990. ಬೆಳಿಗ್ಗೆ 7 ಕಾಲಿಂದ. ಹಲೋ, ಹಾ ಹೇಳಿಪ್ಪ. 7 ಕಾಲಿಂದ 7:30 ಭಾನುವಾರ ಹುಟ್ಟಿರೋದು ನಾನು. ಮತ್ತೆ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ನನ್ಗೆ ಯಾಕಂದ್ರೆ ಓದ್ತಿ ಫಸ್ಟ್ 8th ಸ್ಟ್ಯಾಂಡರ್ಡ್ಗೆ ಬಿಟ್ಬಿಟ್ಟೆ. ಕರೆಸ್ಪಾಂಡಿಂಗ್ ಅಲ್ಲಿ BFA ಮಾಡ್ತಾ ಇದೀನಿ. ಓದ್ಬೇಕು ಅಂತ ಇದೀನಿ, ಮನೇಲಿ ಓದಲ್ಲ ಅಂತ ಇದ್ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ತುಂಬಾ ಕಷ್ಟ. ಏನ್ ಮಾಡಿದ್ರು ಅದು ಏನು ಆಗಲ್ಲ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಅದು ಬಿಟ್ಬಿಟ್ಟೆ. ನೋಡಿ, ಮತ್ತೊಮ್ಮೆ ತಮ್ಮ ಹೆಸರು ಹೇಳಿ. ಜಗದೀಶ್. ಜಗದೀಶ್ ಅವರೇ, ನೀವು ಅನುರಾಧ ನಕ್ಷತ್ರ, ಇದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಎಂದ್ರಿ. ಹೌದು. ಎರಡನೇದು 8ನೇ ಕ್ಲಾಸಿಂದ ಸಡನ್ ಆಗಿ ಜಂಪ್ ಆಗಿ ತುಂಬಾ ದೂರದ ಓದನ್ನು ಓದ್ತಾ ಇದ್ದೀರಿ. ಹೌದು. ವಿದ್ಯಾಭ್ಯಾಸ ಬಹಳ ಕಷ್ಟಕರವಾಗಿದೆ, ಆದ್ರೂ ಶ್ರಮಪಟ್ಟು ಓದ್ತಾ ಇದ್ದೀರಿ. ಹೌದು ಗುರುಜಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಸಮಂಜಸವಾಗಿ ಇಲ್ಲದಿದ್ರು ಎಲ್ಲೋ ಒಂದು ಕಡೆ ನೀವೇ ಕಾಂಪ್ರಮೈಸ್ ಆಗೊಂಡು ಎಲ್ಲಾ ಕೆಲಸಗಳಲ್ಲೂ ಕೈ ಹಿಡಿತಾ ಇರ್ತೀರಿ. ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡ್ಲಿಕ್ಕೆ ಆಗದೇ ಇರೋಂತಹ ಪರಿಸ್ಥಿತಿ ನಿಮ್ಮದು. ಅದು ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು. ಕೆಲಸ ಯಾವುದೇ ಒಂದು ಜವಾಬ್ದಾರಿ ನೀವು ತೆಗೆದುಕೊಂಡ್ರು ಅದನ್ನ ಪರಿಪೂರ್ತಿ ಮಾಡಿ ಈ ಕೆಲಸ ನಾನು ಪೂರ್ತಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂತ, ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಪರಿಸ್ಥಿತಿ ನಿಮ್ಮದಲ್ಲ. ಹೌದು. ಯಾಕೆಂದ್ರೆ ನಿಮ್ಮ ಗ್ರಹಗತಿಗಳ ಸ್ಥಿತಿ ಆ ತರ ಇದೆ. ಹಾಗಾಗಿ ಇನ್ನೂ 8 ತಿಂಗಳ ತನಕ ಇದೇ ಪ್ರಕಾರ ಇರುತ್ತೆ. ಮುಂದಿನ 8 ತಿಂಗಳು ನಿಮ್ಮ ಒಂದು ಈ ಆರೋಗ್ಯದಲ್ಲಾಗಿರ್ಬೋದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ವಿದ್ಯಾರಂಗ ಆಗಿರ್ಬೋದು, ಎಲ್ಲ ಕಡೆನೂ ಸಾಕಷ್ಟು ಅಚಾತುರ್ಯಗಳು ನಡೀತಾನೆ ಇರುತ್ತೆ. ಇದು ಸಾಲದು ಅಂತ ನಿಮ್ಮ ವೆಹಿಕಲ್ ಡ್ರೈವಿಂಗ್ ಅಲ್ಲೂ ಸಹಿತ ಬಹಳ ಜಾಗರೂಕತರಾಗಿರ್ಬೇಕು. ಇದ್ದಕ್ಕಿದ್ದಂಗೆ ಒಂಥರ ನೀವು ಡ್ರೈವ್ ಮಾಡುವಾಗ, ನೀವು ಗಾಡಿ ಓಡಿಸುವಾಗ್ಲೂ ಸಹಿತ ನಿಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ. ನೀವು ಹೋಗ್ಬೇಕಾದ ರಸ್ತೆ ಬಿಟ್ಟು ಬೇರೊಂದು ರಸ್ತೆಗೆ ನೀವು ಗಾಡಿ ತಿರುಗಿಸಿರ್ತೀರಿ. ಹೌದೌದು ಗುರುಜಿ. ಪುನಃ ಅದನ್ನ ಎಲ್ಲೋ ಒಂದು ಕಡೆ, ಅಯ್ಯೋ ನಾನು ಈ ರೂಟ್ ಅಲ್ಲ, ಈ ರೂಟ್ ಹೋಗ್ಬೇಕಾಗಿತ್ತಲ್ಲ ಅಂತ ಪುನಃ ವಾಪಸ್ ಬರೋಷ್ಟೊಳಗೆ ಸಮಯ ವೃಥಾ ವೇಸ್ಟ್ ಆಗಿರುತ್ತೆ. ಅಲ್ಲಿ ಹೋಗಿ ಬಯಸ್ಕೋಬೇಕಾಗತ್ತೆ. ಹೌದು ಗುರುಜಿ, ಆಗಿದೆ. ಈ ತರಹ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಿ. ಇದೆಲ್ಲ ಒಂದಾದ್ರೆ ತಗೊಳ್ತಕ್ಕಂಥ ಆಹಾರ ನಿಮಗೆ ಬಲವಂತமாக ಸ್ನಾನ, ನಿಮಗೆ ಅದು ಇಷ್ಟ ಇಲ್ದಿದ್ರು ಸಹಿತ ಬಲವಂತವಾಗಿ ತಗೊಳ್ತೀರಿ. ಒಳ್ಳೆ ಪದಾರ್ಥ ಇವತ್ತು ಊಟ ಮಾಡಲೇಬೇಕು, ಇದು ಒಳ್ಳೆ ಪದಾರ್ಥ, ನೀವು ಊಟ ಕೂತ್ಕೊಳ್ಳೋಕೆ ಮುಂಚಿತವಾಗಿ ಯಾರಾದರೂ ನಿಮ್ಮನ್ನು ಬಂದು ಎಬ್ಬಿಸ್ತಾರೆ. ಪುನಃ ನೀವು ಅಪೇಕ್ಷೆ ಪಟ್ಟು ಬಿಡೋ ಅಷ್ಟೊತ್ತಿಗೆ ನಿಮಗೆ ಆ ಪದಾರ್ಥ ಅಲ್ಲಿ ಖಾಲಿ ಆಗಿರುತ್ತೆ. ಅಂದ್ರೆ ಎಲ್ಲಾ ಕಡೆಯಿಂದಲೂ ಒಂಥರ ನತದೃಷ್ಟರಾಗ್ತಾ ಇದ್ದೀರಿ. ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದ್ದೇ ಇದಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾನು ತಿಳಿಸ್ತೇನೆ. ಜಗದೀಶ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಆದ್ರೆ ಕಾಯ್ತಾ ಇರಿ, ಪರಿಹಾರವನ್ನ ಗುರುಜಿಯವರು ಸ್ವಲ್ಪನೇ ಸಮಯದಲ್ಲಿ ತಿಳಿಸ್ಕೊಟ್ರು. ಗುರುಜಿ, ಜಗದೀಶ್ ಅವರು ಹೇಳ್ತಾ ಇದ್ರು 8ನೇ ಕ್ಲಾಸ್ಗೆ ಓದೋದ್ ಬಿಟ್ಬಿಟ್ಟೆ ಬ್ಯಾಚುಲರ್ ಇನ್ ಫೈನಾನ್ಸ್ ಮಾಡ್ತಾ ಇದೀನಿ ಗುರುಜಿ, ಯಾಕೋ ಎಲ್ಲದರಲ್ಲೂ ತೊಡಕು ಅನ್ಸತ್ತೆ ಅಂತ. ಅದಕ್ಕೆ ನೀವು ಸ್ವಲ್ಪ ಗ್ರಹಗತಿ ಕೆಟ್ಟಿದೆ ಅಂತ ಹೇಳ್ರಿ, ಪರಿಹಾರ ಏನ್ ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ನೋಡಿ, ಈತನ ನಕ್ಷತ್ರದಲ್ಲಿ, ಈತನ ರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಸಾಕಷ್ಟಿದೆ. ಹಾಗಾಗಿ ಸಮಸ್ಯೆಗಳಂತಕ್ಕಂಥದ್ದು ಭಾಳಷ್ಟು ನೋಡಬೇಕಾಗಿ ಬರುತ್ತೆ. ಸಾಮಾನ್ಯಕ್ಕೆ ವೃಶ್ಚಿಕ ರಾಶಿಯವರು ಯಾರೊಬ್ಬರಾದರೂ ಸಹಿತ ಅವರಿಗೆ ದಿನ ಭವಿಷ್ಯನ ಮುಂದೆ ತಿಳಿಸ್ತೇನೆ. ಆದರೂ ಇವರಿಗೆ ಯಾರೊಬ್ಬರಾದರೂ ಸಹಿತ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಾದರೆ ನೀವು ತಪ್ಪದಿರ ಮಾಡಬೇಕಾಗಿರ್ತಕ್ಕಂಥದ್ದು ಬೇವಿನ ವೃಕ್ಷಕ್ಕೆ ಒಂದು 18 ದಿನ ಬೆಳಿಗ್ಗೆ ಹೊತ್ತು ನಮಸ್ಕಾರ ಮಾಡಿ ಬರೋದು, ಸಂಜೆ ಹೊತ್ತು ಆ ವೃಕ್ಷದ ಹತ್ರ ದೀಪ ಹಚ್ಚೋದು. ಬೆಳಗ್ಗೆ ನಮಸ್ಕಾರ ಮಾಡಿ ಬರಬೇಕು, ಸಂಜಾ ಕಾಲದಲ್ಲಿ ದೀಪ ಅಂಟಿಸ್ಬೇಕು. ಈ ಪ್ರಕಾರ ಯಾರು ವೃಶ್ಚಿಕ ರಾಶಿಯವರು, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರು ಇದ್ದೀರೋ ನೀವೆಲ್ಲರೂ ಸಹಿತ ಈ ಅನುಷ್ಠಾನವನ್ನು ಮಾಡಿ.
ಇದನ್ನು ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಶಾಂತಿ ಇರುತ್ತೆ, ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಿ. ಆಮೇಲೆ ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಪ್ರತಿ ಅಮಾವಾಸ್ಯೆ ಅಂದರೆ ಒಂದು 4 ಅಮಾವಾಸ್ಯೆ ಗೋಧಿ ರೊಟ್ಟಿನೋ, ಗೋಧಿ ಚಪಾತಿನೋ, ಗೋಧಿ ಬಿಸ್ಕೆಟ್ಸೋ ಇಂತಹದ್ದನ್ನು ಯಾರಾದರೂ ಬಡಬಗರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ. ನಿಮಗೆ ಕಷ್ಟ ಇದೆ ನಿಜ, ನಿಮಗೆ ಕಷ್ಟ ಇದ್ದರೂ ಇಂತಹದ್ದು ಒಂದು ಪರಿಹಾರ ನೀವು ಮಾಡಿಕೊಂಡ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದಮ್ಮ? ನಾನ್ ಶ್ರುತಿ ಅಂತ ಕಿತ್ತೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಶ್ರುತಿ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರೂಜಿ ಇದ್ದಾರೆ, ಕೇಳಿಮ್ಮ ನಿಮ್ಮ ಪ್ರಶ್ನೆಯನ್ನ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ ಹೌದು ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ನಮ್ಗೆ ಚರ್ಮದ ಮೇಲೆಲ್ಲ ಗುಳ್ಳೆ ತರ ಆಗ್ಬಿಟ್ಟಿದೆ ಗುರುಜಿ. ತುಂಬಾ ಒಂದ್ 7-8 ವರ್ಷದಿಂದ ಇದೆ ಗುರುಜಿ. ತುಂಬಾ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀವಿ. ಎಷ್ಟು ತೋರ್ಸಿದ್ರು ಅದು ಹೋಗೋದೇ ಇಲ್ಲ ಗುರುಜಿ. ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಗುರುಜಿ? ಚರ್ಮದ ಮೇಲೆಲ್ಲ ಗುಳ್ಳೆಗಳು ಅಂದ್ರೆ ಅದು ಕಪ್ಪು ಗುಳ್ಳೆ ಆಗಿದೆಯಾ? ಹೌದು ಗುರುಜಿ, ಅದು ಕಪ್ಪು ಅಮ್ಮ ಆಗುತ್ತಲ್ಲ ಆ ತರ ಆಗ್ಬಿಟ್ಟಿದೆ. ಮುಖದ ಮೇಲೂ ಜಾಸ್ತಿ ಇದೆಯಾ? ಮುಖದ ಮೇಲೆ ಇಲ್ಲ ಗುರುಜಿ, ಕೈ ಮೇಲೆ ಕಾಲ್ ಮೇಲೆ ಇತ್ತು ಫಸ್ಟ್, ಇವಾಗ ಹೊಟ್ಟೆ ಮೇಲೆ ಬೆನ್ ಮೇಲೆಲ್ಲ ಆಗಿದೆ ಗುರುಜಿ. ಒಂದ್ ಕೆಲಸ ಮಾಡಮ್ಮ, ಹಾ ಗುರುಜಿ. ಈ ದೊಡ್ಡಪತ್ರೆ ಸೊಪ್ಪು ಗೊತ್ತಲ್ಲ? ಹಾ ಹೌದು ಗುರುಜಿ. ದೊಡ್ಡಪತ್ರೆ ಸೊಪ್ಪು, ಹಾ, ಒಂದು ಬೇವಿನ ಎಲೆ, ಹಾ, ಇದ್ರ ಜೊತೆಗೆ ಒಂದು ಅರ್ಧ ಕಾಳು ಮೆಣಸು, ಹಾ, ಒಂದು ಕಲ್ಲು ಉಪ್ಪು, ಹಾ, ಇದನ್ನ ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ ಅಗದು ಅದರ ರಸ ತಗೋ. ಹಾ ಆಯ್ತು ಗುರುಜಿ. ಅದಾದ್ಮೇಲೆ ಸಂಜೆ ಹೊತ್ತು ಹಾ, ರಾತ್ರಿ ಮಲ್ಕೊಳ್ಳುವಾಗ ಒಂದು ತಾಮ್ರ ಚೊಂಬಲ್ಲಿ ಹಾ, 2 ನೀಲಗಿರಿ ಎಲೆ ಹಾಕ್ಬಿಡು. ಹಾ, ಅದ್ರ ಜೊತೆ ಒಂದು 4 ಬೇವಿನ ಎಲೆ ಹಾಕು, ಹಾ, ಒಂದು ದೊಡ್ಡಪತ್ರೆ ಸೊಪ್ಪನ್ನ ರಸ ಅದರ ಹಿಂಡ್ಬಿಟ್ಟು ಅದರ ರಸ ಅದರಲ್ಲಿ ಹಾಕಿ ಬಿಟ್ಬಿಡು. ಹಾ ಹೌದು ಗುರುಜಿ. ಬೆಳಿಗ್ಗೆ ಎದ್ದು ಆ ನೀರನ್ನ ಅದ್ರ ಜೊತೆ ಸ್ವಲ್ಪ ಶ್ರೀಗಂಧ, ಮನೆಯಲ್ಲಿ ಗಂಧದ ಕಲ್ಲಿದ್ರೆ ಗಂಧ ತೆಗೆದ್ಬಿಟ್ಟು ಅದೇ ನೀರನ್ನ ಹಾಕೊಂಡು ಗಂಧ ತೆಗಿಬೇಕು. ಆ ಗಂಧ ನೀರ್ ತರ ಮಾಡಿ ಮೈಗೆಲ್ಲ ಹಚ್ಕೊಳ್ಬೇಕು. ಹೌದು ಗುರುಜಿ. ಹಚ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಸ್ನಾನ ಮಾಡು. ಆಯ್ತು ಗುರುಜಿ. ಇದನ್ನ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಮೈ ಮೇಲೆ ಕಪ್ಪು ಕಲೆಗಳಾಗ್ಲಿ ಅಥವಾ ಅಲರ್ಜಿ ಸಮಸ್ಯೆ ಆಗ್ಲಿ, ಚರ್ಮದಲ್ಲಿ ದುರ್ಗಂಧ ಬರ್ತಕ್ಕಂಥದ್ದಾಗ್ಲಿ, ವಾಸನೆ ಬರ್ತದೆ ಅಂದ್ರೆ ದೇಹ ಒಂಥರ ಬೆವರಿನ ವಾಸನೆ ಸಾಕಷ್ಟು ಇರುತ್ತೆ, ಅಂಥದ್ದಕ್ಕೂ ಸಹಿತ ಇದು ಶೀಘ್ರವಾಗಿ ಉಪಶಮನ ಆಗುತ್ತೆ. ಒಳ್ಳೆದಾಗಲಿ. ಶ್ರುತಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ, ನೀವು ಸಹಿತ ತುಲಾರಾಶಿ ಹೇಗಿದೆ ಅಂತ ಅದನ್ನ ಒಂಥರ ಕೇಳೋದನ್ನ ಒಂಥರ ಭಯದಲ್ಲೇ ಕೇಳಿಸ್ತೀರಿ ಪಾಪ ಅವರು. ಯಾಕಂದ್ರೆ ಯಾವಾಗೂ ಹೇಳ್ತೀರಾ ಸ್ವಲ್ಪ ಸಮಯ ಸರಿ ಇಲ್ಲ, ಹಾಗಾಗಿ ಎಚ್ಚರಿಕೆ ಅಂತ ಹೇಳ್ತಾನೆ ಇರ್ತೀರಲ್ಲ ಗುರುಜಿ. ಹೌದಮ್ಮ, ಇವತ್ತು ತುಲಾರಾಶಿಯವರಿಗೆ ಅದೃಷ್ಟದ ದಿನ. ಅವರು ಸಿಹಿ ಹಂಚಬೇಕಾಗಿದೆ. ಯಾಕೆಂದ್ರೆ ಒಳ್ಳೆ ಉದ್ಯೋಗನೋ ವ್ಯವಹಾರನೋ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ತುಲಾರಾಶಿಯವರಿಗೆ ಸಾಕಷ್ಟು ವಿಶೇಷವಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಆದರೆ ಜವಾಬ್ದಾರಿ ಸಾಕಷ್ಟು ಬೇಕಾಗಿದೆ. ನೀವು ಇಷ್ಟು ದಿವಸ ಒಂತಹ ಬೇಜವಾಬ್ದಾರಿತನದಿಂದ ಬಿಟ್ಟಂತಹ ಕೆಲಸಗಳು ಇನ್ನು ಮುಂದೆ ಜವಾಬ್ದಾರಿಯಾಗಿ ಅದನ್ನು ತೆಗೆದುಕೊಂಡ್ರೆ ಸಾಕಷ್ಟು ಲಾಭ ಇದೆ. ಸ್ವಲ್ಪ ತೀರ್ಥಕ್ಷೇತ್ರ ಕೊಡುವಂಥದ್ದು, ಭಗವಂತನ ದರ್ಶನ ಕೊಡುವಂಥದ್ದು, ಮಾಡ್ತಕ್ಕಂಥ ಕೆಲಸಗಳನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡುವಂಥದ್ದು. ಏನೇ ಆದರೂ ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ, ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಒಂದು ಲಾಭ ನೋಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ತುಲಾರಾಶಿಯವರು ಮತ್ತೊಂದು ಹೆಜ್ಜೆ ಮುಂದೆ ಇಡಬೇಕು. ಹೇಗೆ? ನೀವು ಮಾಡ್ತಕ್ಕಂಥ ಕೆಲಸಗಳ ಯಶಸ್ಸನ್ನು ನೀವು ನೋಡಬೇಕಾದ್ರೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಒಳಗಾಗಿ ಯಾರಿಗಾದರೂ ಒಂದಿಬ್ಬರಿಗೆ ಬಡ ಕುಟುಂಬದಲ್ಲಿ ಸಾಕಷ್ಟು ಬಡವರಿದ್ದರೆ ಅಂಥವ್ರು ಒಂದಿಷ್ಟು ಅನ್ನದಾನ ಮಾಡಿ. ತುಲಾರಾಶಿಯವರು ಸ್ವಲ್ಪ ಅನ್ನದಾನ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬುಧನ ಅನುಗ್ರಹ ಚೆನ್ನಾಗಿದೆ. ನಿಮ್ಮ ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ಮಾಡಬೇಕಾದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಜವಾಬ್ದಾರಿಯುತವಾಗಿ ಒಳ್ಳೆ ಕೆಲಸಗಳ ಕಡೆ ಒಳ್ಳೆಯದನ್ನು ನೀವು ಆಲೋಚನೆ ಮಾಡಿ ಒಳ್ಳೆಯ ಅನುಕೂಲ ಆಗುವಂತಹ ಸ್ಥಿತಿಗಳನ್ನು ಆಲೋಚನೆ ಮಾಡಿ. ನಿಮ್ಮ ವಿದ್ಯಾಭ್ಯಾಸ ರಂಗ ಇರಲಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿರಲಿ, ಯಶಸ್ಸಿನ ಹಾದಿ ಖಂಡಿತ ನಿಮ್ಮ ಕಟ್ಟಿಟ್ಟ ಬುತ್ತಿ. ಆದರೆ ಯಾವುದೇ ಕೆಲಸಗಳಾದರೂ ಜವಾಬ್ದಾರಿ ಸಾಕಷ್ಟು ಬೇಕಾಗಿದೆ. ಹಾಗೆ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಅಕ್ಕಪಕ್ಕ ಆಗಲಿ, ನಿಮ್ಮ ಜೊತೆಲಿರ್ತಕ್ಕಂಥವ್ರಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರ ಸಮ್ಮುಖದಲ್ಲಿ ನಗನಗ್ತಾ ಮಾತಾಡಿ ನಂತರ ನಿಮ್ಮ ಮುಂದಿನ ಕೆಲಸಗಳನ್ನು ಮುಂದುವರಿಸಿದ್ರೆ ಸಾಕಷ್ಟು ಲಾಭ ನೋಡ್ತೀರಿ. ಆದರೂ ಇವತ್ತು ಬಹಳ ಅದೃಷ್ಟದ ದಿನ, ಒಳ್ಳೆಯ ಕೆಲಸಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ, ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ದಿನ,
ನಿಮ್ಮಿಂದ 4-6 ಜನಕ್ಕೆ ಅನುಕೂಲ ಮಾಡಿ ಮತ್ತೊಬ್ಬರ ಜೀವನದಲ್ಲೂ ಬೆಳಕಾಗ್ತಕ್ಕಂಥ ದಿನ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ವ್ಯವಹಾರಗಳಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿಯಾದಂಗೆ ನೋಡ್ತೀರಿ. ಹಾಗೆ ಪ್ರಯಾಣದಲ್ಲೂ ಬಹಳ ಎಚ್ಚರಿಕೆ ಇರಲಿ. ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅಥವಾ ನಿಮ್ಮ ಆತ್ಮೀಯರು, ಸ್ನೇಹಿತರು, ಉದ್ಯೋಗ ಮಾಡೋ ಕಡೆ ಸ್ನೇಹಿತರು, ನೀವೆಲ್ಲಿ ಕೆಲಸ ಮಾಡ್ತಿರ್ತೀರೋ ಅಲ್ಲಿರ್ತಕ್ಕಂಥ ಆತ್ಮೀಯರೊಂದಿಗೆ ಸಣ್ಣ ಪುಟ್ಟ ಜಗಳಗಳನ್ನು ಮಾಡ್ಕೊಳ್ತೀರಿ. ನಿಮ್ಮಲ್ಲಿ ನಗುಮುಖ ಇದ್ದರೂ ಆ ಮುಖದಲ್ಲಿ ನೀವು ತೋರಿಸುವಂತಹ ರೀತಿ ಬೇರೆ ಥರ ಆಗಿರುತ್ತೆ. ಆದರೂ ಅಸಮಾಧಾನ ಸಾಕಷ್ಟು ಕಂಡು ಬಂದರೂ ನಿಮ್ಮ ಮನಸ್ಸಿನ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗ್ತಿರ್ತೀರಿ. ಜೋಪಾನ ಯಾವುದೇ ಮಾಡಿದ್ರೂ ಭಗವಂತನಿಗೆ ತೃಪ್ತಿ ಆಗಬೇಕು. ನೀವು ಮಾಡ್ತಕ್ಕಂಥದ್ದು ಇವತ್ತು ನಿಮ್ಮಲ್ಲಿ ಏನೇ ತಪ್ಪು ಮಾಡಿದ್ರೂ ಅದಕ್ಕೆ ಕಟ್ಟಿಟ್ಟು ಬುತ್ತಿ ನಾಳೆ ನೀವು ಆ ಶಿಕ್ಷೆ ಅನುಭವಿಸಲೇಬೇಕು. ನಾವು ಬದುಕುವಂತಹ ಮಾರ್ಗ, ನಾವು ಬದುಕಬೇಕಾಗಿರ್ತಕ್ಕಂತಹ ಮಾರ್ಗ, ಇದ್ರ ಬಗ್ಗೆ ಚಿಂತಿಸಬೇಕೇ ವಿನಃ ಇನ್ನೊಬ್ಬರ ಜೀವನದಲ್ಲಿ ಮುಳ್ಳಾಗಿರಬಾರ್ದು. ಆದರೆ ಧನುರಾಶಿಯವರು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ನಿರ್ಣಯಗಳ ಹಿಂದೆ ಮತ್ತೊಬ್ಬರಿಗೆ ನೋವಿದೆ. ಸ್ವಲ್ಪ ಜೋಪಾನ. ಏನೇ ಕೆಲಸ ಮಾಡಬೇಕಾದ್ರೂ ಆಲೋಚನೆ ಮಾಡಿ ಕೈ ಇಡಿ, ಸಾಕಷ್ಟು ಲಾಭ ನೋಡ್ತೀರಿ. ಒಳ್ಳೆಯದಾಗಲಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನಮ್ಮ ಹೆಸರು ವೀಣಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮೇಡಮ್, ನಾವು ಕುಣಿಗಲ್ಲಿಂದ ಕರೆ ಮಾಡ್ತಿದ್ವಿ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ತುಂಬಾ ಖುಷಿ ಆಗ್ತಿದೆ ಮೇಡಮ್ ನನ್ಗೆ. ಖಂಡಿತ ನಮಗೂ ಖುಷಿ ಆಗ್ತಿದೆ. ಗೊತ್ತಾಗ್ತಾ ಇಲ್ಲ. ಕೇಳಿಮ್ಮ ಪ್ರಶ್ನೆಯನ್ನ, ಗುರುಜಿ ಇದ್ದಾರೆ. ಹಲೋ ಗುರುಜಿ ನಮಸ್ತೆ. ಗುರುಜಿ, ನನ್ನ ಹೆಸರು ವೀಣಾ ಅಂತ. ಗುರುಜಿ ಹೇಳಮ್ಮ ವೀಣಾ, ಚೆನ್ನಾಗಿದೆ ಮಗು? ಗುರುಜಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ತುಂಬಾ ನೋವಾಗ್ತಿದೆ ಗುರುಜಿ. ನಿಮ್ಮ ಹತ್ರ ಮಾತಾಡ್ತಿರೋ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಆ ನೋವಲ್ಲೂ ಒಂದು ಖುಷಿ ಪಡ್ತಾ ಇದೆಯಾ? ಹೇಳ್ತಾಯಿ, ಮಾತಾಡಮ್ಮ. ನನ್ ಲೆಟರ್ ಕಳ್ಸಿದೆ ಗುರುಜಿ. ಕಣ್ಣಿನ ದೃಷ್ಟಿ ಮತ್ತೆ ಕೈ ರೇಖೆದೆಲ್ಲ ಕಳ್ಸಿದೆ ಗುರುಜಿ. ಹೌದಾ ತಾಯಿ? ಹಾ ಹಾ. ಅದನ್ನ ಓದ್ಲೇ ಇಲ್ಲ ಗುರುಜಿ. ನಾನು ವೇಟ್ ಮಾಡ್ತಾ ಇದ್ದೆ ಗುರುಜಿ. ತುಂಬಾ ಖುಷಿ ಆಗ್ತಿದೆ ಗುರುಜಿ. ಕನೆಕ್ಟ್ ಆಗಿದ ತಕ್ಷಣ ನನ್ಗೆ ಹೇಳಕ್ಕೆ ಆಗ್ತಿದೆ ಗುರುಜಿ, ಅಷ್ಟು ಖುಷಿ ಆಗ್ತಿದೆ. ವೀಣಾ ಅವರೇ, ಈಗ ಕಾಲ್ ಸಿಕ್ಕಿದೆ, ಮಾತಾಡಿ, ಕೇಳಿಮ್ಮ ನಿಮ್ಮ ಪ್ರಶ್ನೆಯನ್ನ. ಗುರುಜಿ, ನನ್ ಮದ್ವೆ ಫಿಕ್ಸ್ ಆಗಿ 4 ವರ್ಷ ಆಯ್ತು ಗುರುಜಿ. ಹ್ಮ್ ಅವರು 4 ವರ್ಷ ಕುಮಾರಸ್ವಾಮಿ ಅವ್ರ ಜೊತೆ ಸೆಟ್ ಆಯ್ತು ಗುರುಜಿ. ಹ್ಮ್ ಹೋದ ವರ್ಷನೇ ಜೂನ್ 21ಕ್ಕೆ ಫಿಕ್ಸ್ ಆಯ್ತು ಗುರುಜಿ. ಕಲ್ಯಾಣ ಮಂಟಪ ಎಲ್ಲ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಾದ್ಮೇಲೆ ಅದು 1 ತಿಂಗಳು ನಾವೇನೋ ಕಷ್ಟದಲ್ಲಿದೀವಿ, ಮುಂದೆ ಹಾಕ್ಬೇಕು ಅಂತೇಳಿ 1 ತಿಂಗಳು ಮುಂದಕ್ಕೆ ಹಾಕಿದ್ರು ಗುರುಜಿ. ಮುಂದೆ ಹಾಕಾದ್ಮೇಲೆ 1 ತಿಂಗಳು ಅಂತೇಳಿ ಗಾಲೆ 1.5 ವರ್ಷಕ್ಕೆ ಬಂತು ಗುರುಜಿ. ಇನ್ನ ಮುಂದೆ ಹೋಗ್ತಾನೆ ಇದೆ. ಇನ್ನು ಮುಂದೆ ಹೋಗ್ತಾನೆ ಇದೆ ಗುರುಜಿ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿದೆ ಗುರುಜಿ. ತುಂಬಾ ಬಡತನದಲ್ಲಿ ಬದುಕ್ತಾ ಇದೆ ಗುರುಜಿ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಮಗು, ಅವರು ಸಮಂಜಸವಾದಂತಹ ಒಳ್ಳೆ ಮಾರ್ಗದಲ್ಲಿದ್ದು ನಾವು ಇವತ್ತನ್ನ ಅಂದ್ರೆ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರ? ಹೌದು ಗುರುಜಿ, ಮಾಡ್ಕೋತೀವಿ ಅಂತ ಹೇಳ್ತಾನೆ ಇದಾರೆ ಗುರುಜಿ. ಮುಂದೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಗುರುಜಿ. ಅವ್ರ ಊರಲ್ಲಿ ಇಲ್ಲ, ಸಾಲದಲ್ಲಿ ತುಂಬಾ ಸಾಲದಲ್ಲಿ ಚೀಟಿ ವ್ಯವಹಾರದಲ್ಲಿ ಮೋಸ ಆಗ್ತು ಸಾಲದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಹಂಗಾಗಿ ಮುಂದೆ ಹೋಗ್ತಿದ್ದಾರೆ ಗುರುಜಿ. ಇವತ್ತು ನಾಳೆ ಇದ್ದಾರೆ ಗುರುಜಿ. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿದೆ ಗುರುಜಿ. ತಂದೆನೂ ಇಟ್ಟ ಗುರುಜಿ, ಅಣ್ಣ ಅಮ್ಮ ಇದ್ದಾರೆ ಗುರುಜಿ. ಏನಮ್ಮ, ನಿನ್ನ ಈ ಕಷ್ಟ ನೋಡ್ತಿದ್ರೆ ನಿಜಕ್ಕೂ ಬಹಳ ಸಂಕಟ ಆಗ್ತಾ ಇದೆ. ಯಾವೊಂದು ಹೆಣ್ಮಗುಗಾದ್ರೂ ಮದುವೆ ಅಂದರೆ ಅದರ ಆಸೆ ಆಕಾಂಕ್ಷೆಗಳನ್ನು ಬೆಟ್ಟದಷ್ಟು ಕಲ್ಪನೆ ಕಟ್ಕೊಂಡ್ಬಿಡ್ತಾಳೆ. ಆದರೆ ನಿನ್ನ ಜೀವನದಲ್ಲಿ 4 ವರ್ಷದಿಂದ ಸತತವಾಗಿ ಬರೀ ಆಸೆಗಳನ್ನೇ ನಿನ್ನ ಮನಸ್ಸು ತುಂಬ ತುಂಬಿಕೊಂಡು ನೆಮ್ಮದಿಯಾಗಿಲ್ಲದಂತಹ ಪರಿಸ್ಥಿತಿ ಆಗ್ತಿದೆ. ಈತ ಬಿಟ್ಟು ಹೋಗುವಂಥದ್ದಲ್ಲ ಅಥವಾ ಕಟ್ಕೊಂಡು ಸುಖ ಬೀಳುವಂಥದ್ದಲ್ಲ. ಎಂತಹ ಪರಿಸ್ಥಿತಿ ನೋಡಮ್ಮ. ಬಹುಶಃ ಹೆಂಡತ್ತವರ ಕಷ್ಟ ಅಷ್ಟಿಷ್ಟಲ್ಲ. ಇಂಥ ಸಮಸ್ಯೆಗಳಿದ್ದಾಗ ಒಂದು ಸೂಕ್ತವಾದ ಪರಿಹಾರ ಇದೆ. ಆ ಪರಿಹಾರ ಏನು? ಸ್ವಲ್ಪ ಕಾಯ್ತಾರೆ. ವೀಣಾ ಅವರೇ, ಲೈನಲ್ಲಿ ಇದ್ದೀರಾಮ? ಹಾ ಮೇಡಮ್, ಇದೀನಿ ಮೇಡಮ್, ಹೇಳಿ. ಗುರುಜಿ ಪರಿಹಾರ ಹೇಳ್ತಾರೆ, ಕೇಳಿಮ್ಮ. ಗುರುಜಿ, ಮದುವೆ ಆಗ್ಬೇಕು, ಇದು ಸೂಕ್ತ ಪರಿಹಾರ. ಬಹುಶಃ ಇದು ಸಾರ್ವತ್ರಿಕವಾಗಿ ಯಾರಿಗೆ ಮದುವೆ ವಿಳಂಬ ಆಗ್ತಿದೆ, ಈ ತರ ಫಿಕ್ಸ್ ಆಗ್ಬಿಟ್ಟು ಡೇಟ್ ಬರ್ತಿಲ್ಲ ಹತ್ರ ಅನ್ನೋರು ಎಲ್ಲರಿಗೂ ಅನ್ವಯಿಸುತ್ತಲ್ವೇ ಗುರುಜಿ ಈಗ ಹೇಳುವಂತಹ ಪರಿಹಾರ? ಖಂಡಿತಮ್ಮ, ಎಲ್ಲರಿಗೂ ಅನ್ವಯಿಸುತ್ತೆ. ಆದರೆ ಈ ಮಗುಗೆ ಸ್ವಲ್ಪ ಪ್ರತ್ಯೇಕವಾದಂತಹ ರೀತಿಯಲ್ಲೇ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೀನು ಮಾಡಬೇಕಾಗಿರ್ತಕ್ಕಂಥದ್ದು, ತಾಯಿ ನಾನು ಮಾತು ಕೇಳಿಸ್ತಾ ಇದೆಯಮ್ಮ? ಅವನಮ್ಮ, ನೋಡು ಮಗು, ನೀನು 9 ಮಂಗಳವಾರ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಒಂದು ಹುತ್ತಕ್ಕೆ ನಮಸ್ಕಾರ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡು. ಅಂದರೆ ನಿಮ್ಮ ಮನೆಗೆ ಸಮೀಪದಲ್ಲಿ ಎಲ್ಲರೂ ಒಂದು ಹುತ್ತ ಇದ್ದರೆ ಆ ಹುತ್ತಕ್ಕೆ ಮಂಗಳವಾರದ ದಿವಸ ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡ್ಕೊ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಸುಬ್ಬರ ಜೊತೆಲಿ ಕರ್ಕೊ. ಅವ್ರ ಜೊತೆಲಿ ಕರ್ಕೊಂಡು ಆ ಹುತ್ತಕ್ಕೆ 11 ನಮಸ್ಕಾರ ಮಾಡು.
ನಮಸ್ಕಾರ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದ ಸ್ವಲ್ಪ ಹಣೆಗಿಟ್ಕೊ. ಒಂದು. ಎರಡನೇದು, ಒಂದು ಕೆಂಪು ವಸ್ತ್ರದಲ್ಲಿ ನಿನ್ನ ಎಡಗೈಯಿಂದ 2 ಹಿಡಿಯಷ್ಟು ತೊಗರಿಬೇಳೆನ ಹಾಕು. ತೊಗರಿಬೇಳೆನ ಹಾಕಿ ಅದನ್ನು ಗಂಟು ಹಾಕಿ ಆ ತೊಗರಿಬೇಳೆ ಗಂಟು ಹಾಕಿರ್ತಕ್ಕಂಥದ್ದನ್ನು ಮನೇಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಅದು ಮಂಗಳವಾರವೇ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಇದು 9 ಮಂಗಳವಾರ ಈ ಥರ ಮಾಡಿ ಆ ಮಂಗಳವಾರ ಬೆಳಿಗ್ಗೆ ಗಂಟು ಹಾಕಿ, ಅಂದರೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆನ ಇಟ್ಟು ಗಂಟು ಹಾಕಿ ಅದಕ್ಕೆ ಪೂಜೆ ಮಾಡಿರ್ತಕ್ಕಂತಹ ಧಾನ್ಯದ ಗಂಟನ್ನು ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನಿಗೋ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ತೆಗೆದುಕೊಂಡು ಕೊಡೋದ್ರಿಂದ ನಿನ್ನ ಲಗ್ನದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಎರಡನೇದು, ಈ 2 ಅನುಷ್ಠಾನ ಆದ ನಂತರ ಈಗ ನಿನಗೆ ಸೆಟ್ಟಾಗಿ ಮದುವೆ ಸೆಟ್ಟಾಗಿದೆ, ಹತ್ತಿರ ಇದ್ದು ಮುಹೂರ್ತವನ್ನು ಫಿಕ್ಸ್ ಆಗದಿರ ಅವರು ಸಮಸ್ಯೆಯಲ್ಲಿದ್ದಾರೆ ಅಂತ. ಆದರೆ ಇಲ್ಲಿ ನಿನ್ನ ತೀರ್ಮಾನ ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾದ ಪ್ರಸಂಗ ಇದೆ. ಯಾಕೆಂದರೆ ಆ ಪರಿಸರದಲ್ಲಿ ಕಷ್ಟದ ಒಂದು ಮನೆ ಮಾಡಿಬಿಟ್ಟಿದೆ. ಅಂದರೆ ಕಷ್ಟ ಅಂತಕ್ಕಂಥದ್ದು ಸಾಕಷ್ಟು ಅವರು ಅನುಭವಿಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಾಳೆ ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಿನ್ನ ಜೀವನದ ಬೆಳಕು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ರ ಅರಿವು ನೀವು ತಂದ್ಕೊಳ್ಬೇಕಾಗತ್ತೆ. ಅದೃಷ್ಟ ಯಾವುದೋ ಒಂದು ರೀತಿ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ, ಮುಂದಕ್ಕೆ ನಾವು ಚೆನ್ನಾಗಿರ್ತೀವಿ ಅಂತಕ್ಕಂಥದ್ರ ಪೂರ್ಣ ಭರವಸೆ ನಿನಗಿದ್ದರೆ ಆಗ ನೀನು ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಂತ ಅವರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಕೈ ಬಿಟ್ಬಿಡು ಅಂತ ನಾನು ಹೇಳ್ತಾ ಇಲ್ಲ ತಾಯಿ. ಅವ್ರಿಗೂ ಸಹಿತ ಶ್ರೇಯಸ್ಕರವಾಗಿ ಅವ್ರು ಇರ್ತಕ್ಕಂಥ ಸಮಸ್ಯೆ ನೋಡಮ್ಮ, ನಿಮ್ಮಿಬ್ಬರ ಬಹುಶಃ ಎಷ್ಟೋ ಮದುವೆ ಮುಹೂರ್ತಗಳು ಮಾಂಗಲ್ಯ ಕಟ್ಟುವ ಇನ್ನೇನು ಮರುಕ್ಷಣ ಇನ್ನೊಂದು ಕ್ಷಣಕ್ಕೆ ಮಾಂಗಲ್ಯ ಕಟ್ತಾರೆ ಅಂದರೆ ಆ ಕ್ಷಣದಲ್ಲೂ ವಿಭಜನೆ ಆಗಿರ್ತಕ್ಕಂಥವು ಸಾಕಷ್ಟು ನಿದರ್ಶನ ಇದೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಒಂದು ಹೆಣ್ಣುಮಗು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ. ಅಂತಹದ್ದು ನಿನ್ನ ಸ್ವರತರಂಗದಲ್ಲೂ ಒಂದು ಶಕ್ತಿ ಇದೆ. ಆ ಕಡೆ ನೀನು ಮದುವೆ ಮಾಡ್ಕೋಬೇಕಾಗಿರ್ತಕ್ಕಂಥ ನೀನು ಯಾವ ಒಂದು ವರನ್ನ ನೀವು ನೋಡಿದ್ದೀರಿ ಆ ಮನೆತನಕ್ಕೂ ಕಷ್ಟ ಇರೋದ್ರಿಂದ ಆ ಕಷ್ಟನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ, ಆ ಕಷ್ಟದಿಂದ ಅವ್ರು ಹೊರಗಡೆ ಬರಲಿಕ್ಕೋಸ್ಕರ ನೀನು 4 ಶುಕ್ರವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂಥ ಒಂದು ಗೋಪ್ರಾರ್ಥನೆ ಮಾಡು. ಒಂದು ಗೋವಿಗೆ ಪ್ರಾರ್ಥನೆ ಮಾಡೋದ್ರಿಂದ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ, ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ಅವರು ಅನುಕೂಲ ಆಗ್ತಾರೆ, ಅದರಿಂದ ನಿನಗೆ ಅನುಕೂಲ ಆಗಬಹುದು. ಒಳ್ಳೆಯದಾಗಲಿ ತಾಯಿ, ಇದನ್ನು ಸ್ವಲ್ಪ ಮಾಡು. ಶುಕ್ರವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಗೋವನ್ನು ಪ್ರಾರ್ಥನೆ ಮಾಡಿ ಗೋವಿಗೊಂದಿಷ್ಟು ಅರಿಶಿನ ಕುಂಕುಮ ಇಟ್ಟು ಪ್ರಾರ್ಥನೆ ಮಾಡು. ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಮಾಡು. ಇದಿಷ್ಟು ನೀನು ಮಾಡಿದ್ರೆ ಅವ್ರ ಕಡೆ ಪರಿವಾರದಲ್ಲಿ ಅವರ ಕುಟುಂಬದಲ್ಲೂ ಒಂದು ಶ್ರೇಯಸ್ ಸಿಗುತ್ತೆ, ಅದರಿಂದ ನಿಮಗೆ ಅನುಕೂಲ ಆಗ್ಬೋದು ತಾಯಿ. ಒಳ್ಳೆದಾಗಲಮ್ಮ. ವೀಣಾ ಅವರೇ, ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ. ಹಲೋ ಹಲೋ ಮೇಡಮ್, ನಮಸ್ತೆ. ನಾನು ದಿವ್ಯಾ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ಮೇಡಮ್, ನಮ್ಮ ಹೆಸರು ಹೇಳಕ್ ನಾವ್ ಇಷ್ಟಪಡಲ್ಲ ಮೇಡಮ್. ಸರಿಮಾ, ಹಾಗಿದ್ರೆ ಗುರುಜಿ ಇದ್ದಾರೆ, ಮಾತಾಡಿಮ್ಮ, ಕೇಳಿ ನಿಮ್ಮ ಪ್ರಶ್ನೆಯನ್ನ. ನಂಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್ ಇವತ್ತು. ನಮಗೂ ಕೂಡ ಅಮ್ಮ ಖುಷಿ ಆಗ್ತಾ ಇದೆ. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ ಗುರುಜಿ. ಹೇಳಮ್ಮ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಮೇಡಮ್. ಗುರುಜಿ ಹೇಳಮ್ಮ. ಗುರುಜಿ, ನಮ್ಗೆ ತುಂಬಾ ಸಮಸ್ಯೆ ಆಗ್ತಿದೆ ಗುರುಜಿ, ಆರೋಗ್ಯ ತೊಂದರೆ ಆಗ್ತಿದೆ. ಗುರುಜಿ, ನಮ್ಮ ಯಜಮಾನ್ರ ಹೇಳದ್ ಮಾತೇ ಕೇಳಲ್ಲ. ಅದೇ ಗುರುಜಿ ಕೇಳ್ಬೇಕು. ದೇವ್ರ ನಂಬಲ್ಲ ಗುರುಜಿ. ಮತ್ತೆ ಬರೀ ಫುಲ್ ಡ್ರಿಂಕ್ಸು ಮತ್ತೆ ಅನ್ಸು ಪಾನ್ ಪರಕ್ ತುಂಬಾ ಚಟ ಇದೆ ಗುರುಜಿ. ಇದೆಲ್ಲ ಇದ್ಮೇಲೆ ಇನ್ನ ದೇವ್ರು ಯಾಕಮ್ಮ ಬೇಕಾಗ್ತಾನೆ? ಅದೇ ಗುರುಜಿ, ಹೇಳದ್ ಮಾತೇ ಕೇಳಲ್ಲ ಗುರುಜಿ. ಇದು ಪ್ರಾರಂಭ 4 ದಿವಸ ಇದರ ಸುಖ ಅನುಭವ ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಯಾವ್ದಾರ ಒಂದು ಮೂಲೆಯಲ್ಲಿ ಸ್ವಲ್ಪ ರೋಗನೋ, ಯಾವ್ದೋ ಸಣ್ಣದಾಗ ಒಂಚೂರು ಅಲರ್ಜಿ ಸಮಸ್ಯೆನೋ, ಯಾವುದೋ ಒಂದು ರೀತಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಂದು ಈ ದೇಹದಲ್ಲಿ ಶಕ್ತಿ ಸ್ವಲ್ಪ ತಗ್ಗಿದ್ರೆ, ಆ ದೇಹದಲ್ಲಿ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ, ಯಾವಾಗ ಮನುಷ್ಯ ಭೂಮಿ ಮೇಲೆ ಮಲ್ಕೊಂಡು ನನ್ನ ಕೈಲಿ ಆಗಲ್ಲಪ್ಪ ಅಂತಾನೋ, ಆಗ ಎಲ್ಲಾ ಇರ್ತಕ್ಕಂಥ 300 ಮುಕೋಟಿ ದೇವತೆಗಳನ್ನು ಸಹಿತ ಮನೆ ಬಾಗಿಲು ಕರೀತಾನೆ. ಇದು ಮಾನವ ಧರ್ಮ ಅಲ್ವಮ್ಮ. ಯಾಕೆಂದ್ರೆ ಮನುಷ್ಯರಿಗೆ ಏನಾದ್ರು ಹೊರಗಡೆ 4 ಕಡೆ ಸುಖ ಸಿಗುತ್ತೆ ಅಂದ್ರೆ ಹೆತ್ತ ತಂದೆ ತಾಯಿನೂ ಮರ್ತೋಗ್ತಾರೆ, ಕಟ್ಕೊಂಡು ಹೆಂಡತಿನೂ ಮರ್ತೋಗ್ತಾರೆ. ಹೌದು ಗುರುಜಿ. ಅಲ್ವಮ್ಮ? ಆದ್ರೆ ಸ್ವಲ್ಪ ದಿವಸ ಬೇಕು ತಾಯಿ, ನೀನ್ ಧೈರ್ಯ ತಂದ್ಕೊಳಮ್ಮ. ಯಾಕೆಂದ್ರೆ ನೀನ್ ಮಾಡ್ತಕ್ಕಂಥ ಅನುಷ್ಠಾನದ ಫಲವೇ ಇವತ್ತು ಅವರಿಗೆ ಶ್ರೇಯಸ್ಸಾಗಿರ್ತಕ್ಕಂಥದ್ದು. ಗುರುಜಿ, ಹೌದು ಗುರುಜಿ. ಖಂಡಿತ ಅನುಕೂಲ ಆಗತ್ತಮ್ಮ. ಮಕ್ಕಳಿಗೂ ತುಂಬಾ ಕಷ್ಟ ಇದೆ ಗುರುಜಿ. ಅಮ್ಮ, ನಿಮ್ಮ ನಕ್ಷತ್ರ ಏನ್ ತಾಯಿ? ನಮ್ ನಕ್ಷತ್ರ ಗುರುಜಿ, ಹುಟ್ಟಿರೋದೇ ಒಂದು ಗೇಟ್ ಆಫ್ ಬರ್ತ್ ಗುರುಜಿ, ಕಟ್ಟಿರೋದೇ ಹೆಸರು ಬೇರೆ ಗುರುಜಿ. ಆಯ್ತು ತಾಯಿ, ನಿಮ್ಮ ಮನೆಯವ್ರ ನಕ್ಷತ್ರ ಗೊತ್ತಮ್ಮ? ಗುರುಜಿ, ತುಲಾರಾಶಿ ಗುರುಜಿ. ಮತ್ತೆ ಇನ್ನು ಎಲ್ಲಿಂದ ಬುದ್ಧಿ ಕೇಳ್ತಾರಮ್ಮ? ಯಾಕೆಂದ್ರೆ ಪ್ರಸ್ತುತ ನೋಡು ಹಣೆ ಬರ ಹೇಗಿದೆ ಅಂದ್ರೆ ಕಂತೆಗೆ ತಕ್ಕ ಬಂತೆ ಅನ್ನೋ ತರ ಪರಿಸ್ಥಿತಿ. ಅವರಲ್ಲೂ ಇರ್ತಕ್ಕಂಥದ್ದು ದುರಾಭ್ಯಾಸಗಳು ಸಾಕಷ್ಟಿದೆ. ಮನುಷ್ಯ ತಾನು ಹಾಕ್ತಾ ಇರ್ತಕ್ಕಂಥ ಹೆಜ್ಜೆ ತಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ಅದೇ ದಾರಿಯಲ್ಲಿ ನಡೀತೀನಿ, ಅದೇ ಸರಿ ಅಂತ ಹೋಗ್ತಕ್ಕಂಥ ಮಂಡವಾದ ಮಾಡ್ತಕ್ಕಂಥವ್ರು ಈಗ ನಿಮ್ಮ ಮನೆಯವರಾಗಿದ್ದಾರೆ. ಹೌದು ಗುರುಜಿ, ತುಂಬಾ ಗುರುಜಿ. ಅದಕ್ಕೆ ಸ್ವಲ್ಪ ದಿವಸ ವೆಯ್ಟ್ ಮಾಡಮ್ಮ. ಏನೇ ಆದ್ರೂ ಈ ಒಂದು 8 ತಿಂಗಳು ಸ್ವಲ್ಪ ಮಟ್ಟಿಗೆ ಧೈರ್ಯ ತಂದ್ಕೊಳ್ಬೇಕು ನೀವು. ಅವರು ಶ್ರೇಯಸ್ಕರವಾಗಿ ಇರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾದ್ರೆ ನೀನು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ 9 ಶನಿವಾರ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡು,
ಸಂಜೆ ಶನೇಶ್ವರರ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಈ 2 ಅನುಷ್ಠಾನ ನೀನು ಮಾಡ್ಕೊಂಡು ಬಂದರೆ ಅವರು ಶ್ರೇಯಸ್ಕರವಾಗಿರ್ತಾರೆ. ಆದಷ್ಟು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿ, ಬಹುಶಃ ಕೊನೆಯ 3 ರಾಶಿಯವ್ರು ಕಾಯ್ತಿರ್ತಾರೆ. ಗುರುಜಿ ಎಲ್ಲರಿಗೂ ಹೇಳ್ಬಿಟ್ರು ನಾವು ಕಾಯ್ತಾ ಇದೀವಿ ಅಂತ. ಮಕರ, ಕುಂಭ, ಮೀನಕ್ಕೆ ಹೇಗಿದೆ ಗುರುಜಿ ಈ ಪುಷ್ಯ ನಕ್ಷತ್ರದಂದು? ಖಂಡಿತಮ್ಮ, ಇವತ್ತು ಪುಷ್ಯ ನಕ್ಷತ್ರ. ಕಡೆ 3 ರಾಶಿಗಳ ಬಗ್ಗೆನೂ ಹೇಳ್ಕೊಡ್ತೇನೆ. ಜೊತೆಗೆ ಸಿದ್ಧಿಕಲ್ಪದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ರಹಸ್ಯನೂ ನಿಮ್ಮ ಮುಂದೆ ಇಡ್ತೇನೆ. ಆದರೆ ನೊಂದಿರ್ತಕ್ಕಂಥವರಿಗೆ ರಾಶಿಗಳಲ್ಲಿ ಬರ್ತಕ್ಕಂಥ ಏನಾದರೂ ದೋಷಗಳಿದ್ದು ಆ ರಾಶಿಗಳಲ್ಲಿ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಂಡು ಸಾಕಷ್ಟು ಕಷ್ಟಗಳೇ ಇದೆ ಅಂದಾಗ ಕಷ್ಟಗಳಿಗೆ ಸೂಕ್ತವಾದ ಪರಿಹಾರ ಮತ್ತೊಂದಿದೆ. ನಾವು ಮಾಡ್ತಕ್ಕಂತಹ ನಿತ್ಯ ಕರ್ಮಾನುಷ್ಠಾನನ ಪ್ರತಿದಿನ ಜವಾಬ್ದಾರಿಯುತವಾಗಿ ನಾವು ಮಾಡಿ, ಮನೇಲಿ ದೇವ್ರ ಮುಂದೆ ದೀಪ ಅಂಟಿಸಿ ಅಂತ ನಾವು ಹೇಳ್ತೀವಿ. ನಾನಿಲ್ಲಿ ಕೂತು ದೇವ್ರ ದೀಪ ಅಂಟಿಸಿ ಅಂತ ಹೇಳ್ತೀನಿ, ತುಪ್ಪದ ದೀಪ ಅಂಟಿಸಿ ಅಂತ ಹೇಳ್ತೀನಿ. ಆದರೆ ಎಣ್ಣೆನೇ ತರೋಕ್ಕೆ ಶಕ್ತಿ ಇಲ್ಲದಿರತಕ್ಕಂಥವ್ರು ತುಪ್ಪ ನೆಲ್ಲಿಂದ ತರಲಿಕ್ಕಾಗುತ್ತೆ. ಆದರೆ ಮನಸ್ಸಲ್ಲಿ ನೀವು ಭಗವಂತನ ಹತ್ರ ಶ್ರದ್ಧೆಯಿಂದ ಭಕ್ತಿಯಿಂದ ಕೂತು 2 ನಿಮಿಷದ ಕಾಲ ಅವನ ಮುಂದೆ ಕೂತು, ಭಗವಂತ ನನ್ನನ್ನು ಕಾಪಾಡಪ್ಪ, ನನಗೆ ಇವತ್ತಿರತಕ್ಕಂಥ ಶಕ್ತಿ ಇದು, ನನ್ನ ಶಕ್ತಿ ಏನಪ್ಪ ಅಂದರೆ ನಿನ್ನ ಮುಂದೆ ಕೂತು ನಾನು ನಿನ್ನನ್ನು ಧ್ಯಾನ ಮಾಡ್ತಕ್ಕಂಥದ್ದು, ನಿನ್ನ ಹೆಸರನ್ನ ಅನವರ್ತವಾಗಿ ನಾನು ಪಠಿಸ್ತಕ್ಕಂಥದ್ದು, ಇದೇ ನನ್ನ ಮಾಡ್ತಕ್ಕಂಥ ಕಾಯಕ ಅಂತ ಹೇಳಿದ್ರೆ ಖಂಡಿತ ಭಗವಂತ ಒಲಿತಾನೆ. ಹಾಗಂತ ದಿನದ 24 ಗಂಟೆ ಸಮಯನೂ ಭಗವಂತನಿಗೆ ಕೊಟ್ಟು ದೇವ್ರ ಮುಂದೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡೋಕೆ ಮೊದಲು ಒಮ್ಮೆ ಭಗವಂತನ ಹತ್ರ ನಿಂತು ನಾನು ಮಾಡ್ತಕ್ಕಂಥ ನಿತ್ಯ ಕರ್ಮದಲ್ಲಿ ಇದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಪ್ರಧಾನವಾಗಿರ್ತಕ್ಕಂಥದ್ದು ಅಂತ ಶ್ರದ್ಧೆಯಿಂದ ಮಾಡಿ. ಅದಾದ ನಂತರ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಪ್ರತ್ಯಕ್ಷ ಕಾಣೋ ದೇವರವರು. ಹಾಗೆ ತಂದೆ ತಾಯಿ ಸಹಿತ ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅನುಗುಣವಾಗಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಿ, ಜೊತೆಗೆ ಸಾಧ್ಯವಾದಷ್ಟು ನಗ್ನಗ್ತಾ ಇರಲಿಕ್ಕೆ ಪ್ರಯತ್ನಿಸಿ. ಹುಟ್ಟುತ್ತಾ ಯಾರೂ ಕೆಟ್ಟವರಲ್ಲ, ಹುಟ್ಟುತ್ತಾ ಯಾರೂ ಚಂಡಾಲರಾಗಿ ಹುಟ್ಟೋದಿಲ್ಲ. ಮನುಷ್ಯ ಹುಟ್ಟಬೇಕಾದ್ರೆ ಕೆಟ್ಟದ್ದನ್ನೇ ನಾನು ಮಾಡ್ಕೊಂಡಿರ್ತೀನಿ, ಕೆಟ್ಟದ್ದೇ ನನ್ನ ಜೀವನ, ಕೆಟ್ಟ ಮಾರ್ಗದಲ್ಲೇ ನಾನು ನಡೀತೀನಿ ಅಂತ ಯಾರೂ ಅಂದ್ಕೊಂಡಿರೋದಿಲ್ಲ. ಆಯಾ ಕಾಲಘಟ್ಟಗಳಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು ಅಲ್ಲಿ ಮನುಷ್ಯನ ಪರಿವರ್ತನೆ ಆಗೋಗಿರುತ್ತೆ. ಪುನಃ ನಾವು ಮನುಷ್ಯನ ಒಳ್ಳೆಯ ಸನ್ಮಾರ್ಗಕ್ಕೆ ತೆಗೆದುಕೊಂಡ್ಬಂದು ಅವನು ಒಬ್ಬ ಒಳ್ಳೆಯ ಸೂಕ್ತವಾದಂತಹ ಒಳ್ಳೆಯ ವ್ಯಕ್ತಿಯನ್ನಾಗಿ ನಾವು ತಯಾರು ಮಾಡಿದ್ರೆ ಅದೇ ನಿಜಕ್ಕೂ ಮಾಡ್ತಕ್ಕಂಥ ಮಹಾಯಜ್ಞ. ಅದಕ್ಕೋಸ್ಕರ ಯಾರೊಬ್ಬರ ಮನೆಯಲ್ಲೂ ಸಹಿತ ಮನೆಯಲ್ಲಿ ಪತಿದೇವರಾಗಲಿ ಗಂಡ ಕೆಟ್ಟವನ ಅವನು ಕೆಟ್ಟವನಾಗಲಿಕ್ಕೆ ಕಾರಣಗಳಿರುತ್ತೆ, ಅಥವಾ ಹೆಂಡತಿ ಕೆಟ್ಟವಳ ಅಲ್ಲೂ ಕಾರಣ ಇರುತ್ತೆ. ಅದನ್ನು ತಿಳ್ಕೊಂಡು ಅವ್ರಿಗೊಂದು ಕ್ಷಮೆಯನ್ನು ಕೊಟ್ಟು ಪುನಃ ಅವ್ರನ್ನ ಸನ್ಮಾರ್ಗದತ್ತ ಕರ್ಕೊಂಬಂದು ಸಂಸಾರನ ನಂದಗೋಕುಲವಾಗಿ ನಗ್ನಗ್ತ ಮಾಡ್ಕೊಂಡಿರ್ತಕ್ಕಂಥದ್ದೇ ಅದೇ ಜೀವನ. ಆ ಜೀವನದೆಡೆಗೆ ಪ್ರತಿಯೊಬ್ಬರು ಹೋಗಬೇಕು. ಆ ಜೀವನಕ್ಕೆ ಬೇಕಾದಂಥ ಸುಲಭೋಪಾಯಗಳೇನಿದೆ ಅದು ನಮ್ಮ ಮಹರ್ಷಿ ವಾಣಿ ನಿರಂತರವಾಗಿ ಬರ್ತಾನೆ ಇರುತ್ತೆ. ಅದರಿಂದ ಈಗ ರಾಶಿ ಫಲದತ್ತ ನೋಡೋಣ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನೀವು ಮಾಡ್ತಕ್ಕಂತಹ ನಿಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ ಏನೇ ಕೆಲಸಗಳಿದ್ದರೂ ಲಾಭ ನೋಡ್ತಕ್ಕಂಥ ದಿನ. ಹಾಗೆ ಸಾಕಷ್ಟು ಅಭಿವೃದ್ಧಿ ತಂದುಕೊಳ್ತಕ್ಕಂಥ ದಿನ. 4-6 ಜನ ನಿಮ್ಮನ್ನು ಪ್ರಶಂಸೆಗೀಡು ಮಾಡ್ತಕ್ಕಂಥ ದಿನ. ನಿಮ್ಮ ಕೆಲಸಗಳನ್ನು ಗುರುತಿಸಿ ನಿಮ್ಮನ್ನು ಗೌರವಿಸ್ತಕ್ಕಂಥ ದಿನ. ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿ ತಾವಿರ್ತೀರಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನೀವು ಆಲೋಚನೆ ಮಾಡಬೇಕಾದಿಲ್ಲ, ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೈಕೈ ನೋವಿಂದಲೂ, ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕಲು ಮತ್ತು ಸಂಜೆ ಮೇಲೆ ಅಂದರೆ ಸ್ವಲ್ಪ ಮನಸ್ಸಿಗೆ ಭಾಳ ಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬೋದು. ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಆಯಾಸಗೊಂಡು ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ನೀವು ಮಾಡಬೇಕಾದ ಕೆಲಸಗಳ ಜೊತೆಗೆ ಸ್ವಲ್ಪ ಶ್ರದ್ಧೆಯಿಂದ ಯಾವುದೇ ಜವಾಬ್ದಾರಿತವಾದಂಥ ಕೆಲಸವಾದರೂ ನಿಷ್ಠೆಯಿಂದ ನೀವು ಮಾಡಿ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸಗಳ ಕಡೆ ಗಮನ ಹರಿಸಿದ್ರೆ ಸಾಕಷ್ಟು ಲಾಭ ತಂದುಕೊಳ್ತೀರಿ. ಆದರೆ ಒಂದು ವಿಶೇಷ, ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:15 ತನಕ ಸ್ವಲ್ಪ ಮನಸ್ಸಿಗೆ ಬಾಧೆ ಇರುತ್ತೆ. ಈ ಸನ್ನಿವೇಶದಲ್ಲಿ ಪ್ರತಿನಿತ್ಯ ನಾನು ಮಾಡ್ತಕ್ಕಂಥ ಕಾಯಕ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಿದ್ದೀನಿ, ನನಗೆ ಆದಂಥ ಒಂದು ಸ್ವತಂತ್ರತೆ ಇಲ್ವಾ, ಒಂದು ರೆಸ್ಟ್ ಇಲ್ವಾ ಅನ್ನೋ ಥರ ನಿಮ್ಮ ಮನಸ್ಸಲ್ಲಿ ಫೀಲ್ ಆಗ್ಬೋದು. ಆದರೂ ಮಾಡೋ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಕಾಯಕ ಮನುಷ್ಯ ಈ ಒಂದು ಮನಸ್ಸಿನಿಂದ ತನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ ತಾನು ಮಾಡಬೇಕಾದ ಕೆಲಸಗಳ ಕಡೆ ಹೆಚ್ಚು ಶ್ರಮವಹಿಸಿ ಮಾಡಲೇಬೇಕು. ತಾನು ಮಾಡ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೊರಟ್ರೆ ಒಂದಲ್ಲ ಒಂದು ಕಡೆ ಅದರಿಂದ ಸಾಕಷ್ಟು ಲಾಭವನ್ನು ನೋಡ್ಕೋಬಹುದು. ಆದರೂ ಗುರುವಿನ ಅನುಗ್ರಹ ನಿಮಗಿದೆ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ
ಹೀಗೆ ಗುರುವನ್ನ ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹ ಪಡಿತಾ ಗುರುವೇ ಮಾರ್ಗದರ್ಶನ ಅಂತ ಹೇಳಿ ಆತ ಹೇಳಿದಂತೆ ನನ್ನ ಜೀವನ ಅಂತ ಹೇಳಿ ನಡ್ಕೊಂಡು ಹೋಗ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಸೋಮವಾರ ಆದ್ದರಿಂದ ವಾರದ ಮೊದಲನೇ ದಿವಸ ಅಂದುಕೊಂಡ ಕೆಲಸಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ, ಜೊತೆಗೆ ಪುಷ್ಯ ನಕ್ಷತ್ರದ ದಿನ. ಇವತ್ತಿನ ದಿವಸ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ಪದಾರ್ಥ ತಿನ್ನಲಿಕ್ಕೆ ಕೊಡಿ. ಮತ್ತಷ್ಟು ಕಾರ್ಯಸಿದ್ಧಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ಮೀನರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಬಹಳ ಒಳ್ಳೆಯ ದಿನ. ನೀವು ಹೊಸದಾದಂತಹ ಯಾವುದಾದ್ರು ಒಂದು ಅಭ್ಯಾಸನ ಮಾಡಲಿಕ್ಕೆ, ಅಂದರೆ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಕೋರ್ಸ್ ತೆಗೆದುಕೊಳ್ಳೋರಾಗಲಿ ಅಥವಾ ಏನಾದ್ರು ಒಂದು ಹೊಸದಾದಂಥ ಒಂದು ಕಲೆ ಅಥವಾ ಒಂದು ವಿದ್ಯೆ, ಒಂದು ಜ್ಞಾನ, ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಬಹಳ ಒಳ್ಳೆಯ ದಿನ. ಅದರಿಂದ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಗುರುವಿನ ಆಲಯಕ್ಕೆ ಹೋಗಿ ಬನ್ನಿ. ಎಲ್ಲರೂ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ನೀವು ಇಷ್ಟಪಡ್ತಕ್ಕಂಥ ಗುರುಗಳ ಆಲಯಕ್ಕೆ ಹೋಗಿ ಒಂದು 5 ನಿಮಿಷ ಭಗವಂತನ ಮುಂದೆ, ಗುರುಗಳ ಮುಂದೆ ಕೂತು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಜೊತೆಗೆ ಕೊನೆಯ ವಿಭಾಗದಲ್ಲಿ ನೀವು ನಮ್ಮೆಲ್ಲರಿಗೂ ಸಿದ್ಧಿ ಕಲ್ಪದ ಕುರಿತಾಗಿ ತಿಳಿಸ್ಕೊಡಿ. ಬನ್ನಿ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣ. ಹಲೋ ಹಲೋ, ನಮಸ್ತೆ ದಿವ್ಯ ಅವರೇ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಂಗೆ ಮಾತಾಡಕ್ಕೆ ಮಾತು ಬರ್ತಾ ಇಲ್ಲ. ಆರಾಮಾಗಿ ಮಾತಾಡಿ, ಗುರುಜಿ ಇದ್ದಾರೆ. ಆದ್ರೆ ತಮ್ಮ ಹೆಸರು ಹೇಳಿ ಮಾ. ನಮ್ಮ ಹೆಸರು ಕೋಮ್ಲಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕೋಮ್ಲಾ ಅವ್ರೆ? ದೇವನಹಳ್ಳಿ ತಾಲೂಕು, ನಲ್ಲೂರು ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ ಮಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿ ಕೋಮ್ಲಾ ಅವ್ರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಸ್ವಲ್ಪ ಮನೆ ಕಟ್ಟಿದ್ರಿ, ಮಾರ್ಬಿಟ್ವಿ. ಮಾರಿ ಮತ್ತೆ ಜಮೀನ್ ತಗೊಂಡಿದ್ರಿ ಬೇರೆಯವ್ರ ಹತ್ರ. ಅದು ಮನೆ ಕಟ್ತಾ ಇದೀರಿ, 4 ಸರಿ ಕೆಡವು ಹಾಕಿದೀರಿ. ಯಾಕೆ ಎಷ್ಟು ಮಾಡ್ಬೇಕು? ಯಾಕೆ ಆ ಥರ ಮಾಡ್ತಾ ಇದ್ದೀರಾ ತಾಯಿ? ಗೊತ್ತಿಲ್ಲ, ಯಾರನ್ನ ಕೇಳಿದ್ರು ಏನಾದ್ರೂ ಒಂದೊಂದು ಪ್ರಾಬ್ಲಮ್ ಹೇಳ್ತು. ಈಗ ಬಾಡಿಗೆ ಮನೆಯಲ್ಲಿದ್ದೀವಿ, ಬಾಡಿಗೆ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಅಮ್ಮ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಬ್ರಾಹ್ಮಣರ ಜಮೀನ್ ಸರ್. ಅದಕ್ಕೆ ಏನ್ ಪರಿಹಾರ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಗೆ ಲವ್ ಮ್ಯಾರೇಜ್. ಓಹೋ, ಏನ್ ಮಾಡ್ಬೇಕು? ಇಲ್ಲ ತಾಯಿ, ಅನುಕೂಲ ಆಗತ್ತೆ. ಈಗ ಮನೆ ಕಟ್ಟುವಾಗ 4-6 ಜನ ಬಂದು ಒಬ್ಬೊಬ್ರು ಒಂದೊಂಥರ ಹೇಳ್ತಾನೆ ಇರ್ತಾರಮ್ಮ. ಈ ಕಡೆ ವಾಸ್ತು ಸರಿ ಇಲ್ಲ, ಈ ಕಡೆ ಬಾಗಿಲಿಡ್ಬೇಡಿ, ಈ ಕಡೆ ಕಿಟಕಿ ಇಡಬೇಡಿ, ಆ ಕಡೆ ಸಜ್ಜಾ ಬರಬಾರ್ದು. ಕೋಟೆಗೆ ಸೇರಿರೋ ಜಮೀನು, ಅದು ಹಾಳು ಬಿದ್ದಿರೋದು, ಹಾಳಾಗ್ತೀರಿ ನೀವು ಅಂದ್ರು. ಅದು ಇವಾಗ ಬಿಟ್ಬಿಟ್ಟಿದ್ದೀರಿ. ಮತ್ತೆ ಬೇರೆ ಕಡೆ ನಮ್ಗೆ ಗಂಗಮ್ಮನ ದೇವಸ್ಥಾನಕ್ಕೆ ಇದ್ ಕೊಟ್ಟಿದ್ದಾರೆ, ಅಲ್ಲಿ ಪಾಯ ಹಾಕಿದಿರಿ. ಅಲ್ಲೂ ಮತ್ತೆ ಗಲಾಟೆ ಮಾಡಿ ಕಿತ್ತಾಕ್ಬಿಟ್ರಿ, ಮತ್ತೆ ಪಾಯ ಹಾಕಿದಿರಿ ಗುರುಜಿ. ಯಾಕೆ ಕೋರ್ಟಿಗೆ ಸೇರುತ್ತದು ಜಮೀನು? ನಿಮ್ದಲ್ವಾ ಅದು? ಅದು ನಮ್ದೇ ದೇವಸ್ಥಾನಕ್ಕೆ ಇದ್ ಕೊಟ್ಟಿರೋದು ಭೋಗ್ಯ. ಅದು ನಮ್ದೇನೆ, ಎಲ್ರು ಅಣ್ತಮ್ಮಂದ್ರು ಇದ್ದಾರೆ. ನೀವು ಅಲ್ಲಿ ಕಟ್ಬೇಕು ಅಂತ ಅನ್ಕೊಂಡಿದ್ದೀರಿ. ಕಟ್ಟಕ್ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಗುರುಜಿ. ಇಲ್ಲಮ್ಮ, ಅನುಕೂಲ ಆಗುತ್ತೆ. ನೀವೊಂದು ಕೆಲಸ ಮಾಡಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಯಾವ ಮುಹೂರ್ತ ನೋಡ್ಕೊಂಡು ಆ ದಿನ ಚೆನ್ನಾಗಿದ್ರೆ, ನೀವು ಯಾರ ಹೆಸರಲ್ಲಿ ಕಟ್ಟಬೇಕೋ ಅವ್ರ ಹೆಸರಿಗೆ ತಾರಾಬಲ ಅವತ್ತಿದ್ರೆ ಅವತ್ತು ಅಲ್ಲಿ ಪ್ರಾರಂಭ ಮಾಡಿ. ಸರಿ ಗುರುಜಿ. ಅವ್ರ ಹೆಸರಲ್ಲಿ, ನಮ್ಮ ಯಜಮಾನ್ರ ಹೆಸರು ರಮೇಶ್ ಅಂತ, ಅವ್ರ ಹೆಸರಲ್ಲೇ ಮಾಡಿ. ಜೊತೆಗೆ ಪ್ರಸ್ತುತ ರಮೇಶ್ಗೆ ಟೈಮ್ ಸರಿ ಇಲ್ಲಮ್ಮ. ಯಾಕೆಂದ್ರೆ ಅವ್ರ ಮನಸ್ಸು ಬಹಳ ಚಂಚಲ ಇದೆ, ಮನಸ್ಸಲ್ಲಿ ಒಂಥರ ತುಂಬಾ ಆತಂಕ ಇದೆ. ಅವರಿಗೆ ಯಾರನ್ನೂ ನಂಬದಂತ ರೀತಿಯಲ್ಲಿ ಆಗೋಗ್ತಾ ಇದ್ದಾರೆ. ಹೌದು ಗುರುಜಿ. ಎಲ್ಲ ವೈದಿಕರು, ಎಷ್ಟು ಜನ ವೈದಿಕರು ಇದ್ದಾರೆ, ಎಲ್ಲಾರ ಹತ್ರನೂ ಇದ್ ಮಾಡ್ಬಿಟ್ಟಿದೀರಿ ಗುರುಜಿ. ಅದಕ್ಕೋಸ್ಕರ ನಮ್ಗೆ ಏನ್ ಪರಿಹಾರ ಅಂತ ಗೊತ್ತಿಲ್ಲ ಗುರುಜಿ. ನೋಡಮ್ಮ, ಒಂದ್ ಕೆಲಸ ಮಾಡು. ಪ್ರತಿ ದಿವಸ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಬಿಳಿ ಎಕ್ಕದ ಗಿಡ ಇದ್ರೆ, ಆ ಎಕ್ಕದ ಗಿಡದ ಹತ್ರ 1 ಹಿಡಿಯಷ್ಟು ಗೋಧಿನ ತೆಗೆದುಕೊಂಡು ನಿಮ್ಮ ಮನೆಯವ್ರಿಗೆ ಹೇಳು, ಗೋಧಿ ಅಂಗೈಯಲ್ಲಿಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ, ಸೂರ್ಯನ ಪ್ರಾರ್ಥನೆ ಮಾಡಿ, ಆ ಬಿಳಿ ಎಕ್ಕದ ಗಿಡದ ಹತ್ರ ಗೋಧಿ ಇಟ್ಬಿಟ್ಟು ಬರ್ಲಿಕ್ಕೆ ಹೇಳಮ್ಮ. ಅದು ಪಕ್ಷಿಗಳಿಗೆ ಆಹಾರವಾಗತ್ತೆ, ಜೊತೆಗೆ ನಿಮಗೆ ಸಮಸ್ಯೆಯಿಂದ ದೂರ ಆಗ್ತೀರಿ. ಗುರುಜಿ, ನಮ್ಮ ಮನೆ ಒಂದಾದ್ರೆ ಗುರುಜಿ ಸಾಕು ಗುರುಜಿ. ಅದೇ ಒಂದು ಖಂಡಿತ ಆಗತ್ತಮ್ಮ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಪ್ರಸ್ತುತ ಗ್ರಹಗತಿಗಳು ಅಷ್ಟು ಸಮಂಜಸವಾದಲ್ಲ, ಹಾಗಾಗಿ ನೋವು ಅನುಭವಿಸ್ತಾ ಇದ್ದೀರಿ. ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಗುತ್ತೆ. ಆದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯನ ಪ್ರಾರ್ಥನೆ ಮಾಡಿ ಮತ್ತು ಗೋಧಿನ ಬಿಳಿ ಎಕ್ಕದ ಗಿಡದ ಹತ್ರ ಇಟ್ಟು ಬರೋದ್ರಿಂದ ದೋಷ ದೂರ ಆಗತ್ತೆ. ಹಾಗೆ ನಿನ್ನ ಸ್ವರತರಂಗದಲ್ಲಿ ಇತ್ತೀಚೆಗೆ ನಿನ್ನ ಆರೋಗ್ಯ ಪರಿಸ್ಥಿತಿ ಸಮಂಜಸವಾದಲ್ಲ. ನೀನು ಒಂದು ಮಾತಾಡಿದ್ರೆ 16 ಥರ ಬೇರೆ ಥರ ಆಲೋಚನೆ ಮಾಡ್ತಿರ್ತಾರೆ ಜನ. ಜೋಪಾನ, ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಇನ್ನೂ 6 ತಿಂಗಳ ತನಕ ನಿನ್ನ ಗ್ರಹಗತಿಗಳು ಸಮಂಜಸವಾದಲ್ಲ. ನೀನು ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳುವಾಗ 1 ಚಿಟಿಕೆ ಕಡಲೆಕಾಳನ್ನ ತಾಮ್ರದ ತಂಬಿಗೆಯಲ್ಲಿ ಹಾಕು, ಮಾರನೇ ದಿವಸ ಬೆಳಗ್ಗೆ ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಡು. ಈ ಪ್ರಕಾರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀಯ. ಒಳ್ಳೆದಾಗ್ಲಿ ಮಗು.
ಕೋಮಲ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಸಿದ್ಧಿಕಲ್ಪದ ಕುರಿತಾಗಿ ತಿಳಿಸ್ಕೊಡ್ತಿದ್ರಿ, ಕೆಲ ವನಸಿರಿಗಳನ್ನ ಸಂಗ್ರಹಿಸಿಟ್ಕೊಳ್ಳಿ ಅಂತ ಕೂಡ ಹೇಳಿದ್ರಿ. ಅದರಲ್ಲಿ ಕೆಂಪು ದಾಸವಾಳದ ಹೂವಿನ ಎಲೆ, ಬಿಳಿ ಎಕ್ಕದ ಗಿಡದ ಎಲೆ, ಬೇವಿನ ಎಲೆ, ಮಲ್ಲಿಗೆ ಗಿಡದ ಎಲೆ, ಪಾರಿಜಾತದ ಎಲೆ, ಪನ್ನೀರ ಸೊಪ್ಪಿನ ಎಲೆ, ಹಾಗೆ 2 ಬಿಳಿ ಗುಲ್ಗಂಜಿ ಮತ್ತು ಕೆಂಪು ಗುಲ್ಗಂಜಿ ಜೊತೆಗೆ 1 ವಿಳೆದೆಲೆ ಅಂತ ಕೂಡ ಹೇಳಿದ್ರಿ. ಇದನ್ನ ಪಚ್ಕರ್ಪುರ ಶ್ರೀಗಂಧ ತೆಗೆದು ಈ ಎಲ್ಲಾ ಎಲೆಗಳನ್ನ ತೆಗೆದು ಗಂಧದ ಕಲ್ ಮೇಲೆ ಇಡಬೇಕು. ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ರಿ. ಜೊತೆಗೆ ಹೇಳಿದ್ರಿ ಶತ್ರುಬಾಧೆಯಿಂದ ಹೊರಗೆ ಬರಬಹುದು ಇದರಿಂದ ಅಂತ. ಇನ್ನೇನಾದ್ರೂ ನಮ್ಗೆ ಪರಿಹಾರ ಸಿಗತ್ತಾ ಗುರುಜಿ ಇದು ಮಾಡೋದ್ರಿಂದ? ಖಂಡಿತಮ್ಮ. ಶತ್ರುಬಾಧಾ ನಿವಾರಣೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಇದನ್ನು ಮಾಡ್ಕೊಳ್ಬಹುದು. ಅಂದ್ರೆ ಲಕ್ಷ್ಮಿ ಹೋಲ್ಸ್ಕೊಬಹುದು ಅಂತಿದೆ. ಖಂಡಿತಮ್ಮ. ಯಾಕೆಂದ್ರೆ ಅಲ್ಲಿರ್ತಕ್ಕಂತಹ ಎಲ್ಲಾ ಪುಷ್ಪಗಳ ಎಲೆಗಳು ಇದು ಬಹಳ ಶ್ರೇಷ್ಠವಾಗಿರತಕ್ಕಂತಹದ್ದು. ಆದರೆ ಎಲೆಗಳನ್ನ ಗಂಧದ ಕಲ್ಲ ಮೇಲೆ ಇಡಿ ಅಂತ ಹೇಳಿದೆ. ಸಾಧ್ಯವಾದಷ್ಟು ಅದನ್ನು ನೆರಳಲ್ಲೇ ಒಣಗಿಸಿ, ಒಣಗಿದಾದ ನಂತರ ಆ ಎಲೆಗಳನ್ನ ಗಂಧದ ಕಲ್ಲ ಮೇಲೆ ಇಟ್ಕೊಂಡು ಗಂಧವನ್ನು ತೆಗಿಬೇಕಾದ್ರೆ ಒಂದೊಂದೇ ಎಲೆಗಳನ್ನ ಪುಡಿ ಮಾಡಿ ಆ ಗಂಧದಲ್ಲಿ ಮಿಶ್ರಣ ಮಾಡಿ ಗಂಧ ತೆಗಿರಿ. ಗಂಧ ತೆಗೆದಾದ ನಂತರ ಒಂದು ಚೆನ್ನಾಗಿರ್ತಕ್ಕಂತಹ ವಿಳೆದೆಲೆಗೆ ಆ ಗಂಧವನ್ನು ಲೇಪನ ಮಾಡಿ, ಅಂದರೆ ಮುಂಭಾಗ ಮತ್ತು ಹಿಂಭಾಗಕ್ಕೆ ಲೇಪನ ಮಾಡಿ, ಎರಡೂ ಭಾಗದಲ್ಲೂ ಲೇಪನ ಮಾಡಿ ಅದೂ ಸಹಿತ ನೆರಳಲ್ಲೇ ಒಣಗಿಸಿ. ಒಣಗಿಸಿದಾದ ನಂತರ ಒಂದು ಶ್ವೇತವರ್ಣದ ಒಂದು ಬಿಳಿಯ ಕರ್ಚೀಫನ್ನು ತೆಗೆದುಕೊಳ್ಳಿ, ಒಂದು ಅಂಗೈಯಗಲ ಬಿಳಿಯ ವಸ್ತ್ರ. ಆ ವಸ್ತ್ರದ ಮೇಲೆ ಎಲೆನ ಇಟ್ಟು ರಕ್ತಚಂದನದಿಂದ ಒಂದು ಸ್ವಸ್ತಿಕ್ ಬರೀತಕ್ಕಂಥದ್ದು. ರಕ್ತಚಂದನದಿಂದ ಸ್ವಸ್ತಿಕ್ ಬರೀಬೇಕು. ರಕ್ತಚಂದನ ನಿಮಗೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಶ್ರೀಗಂಧದ ಚಕ್ಕೆಯಿಂದಲೇ ಗಂಧ ತೆಗೆದು ಸ್ವಲ್ಪ ಕುಂಕುಮ ಹಾಕಿ, ಅದು ಕೆಂಪು ಕಲರ್ ಕುಂಕುಮ ಆಗುತ್ತೆ, ಕೆಂಪು ಕಲರ್ ಗಂಧ ಆಗುತ್ತೆ. ಆ ಗಂಧದಿಂದ ಸ್ವಸ್ತಿಕ್ ಬರೆದು ಆ ಸ್ವಸ್ತಿಕ್ ಮಧ್ಯದಲ್ಲಿ ಗಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೀಬೇಕು. ಸ್ವಸ್ತಿಕ್ ಬರೀಬೇಕು, ಗಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೀಬೇಕು. ಆ ಮೇಲೆ ಬರೀಬೇಕಾ? ವಿಳೆದೆಲೆ ಮೇಲೆ, ಅಂದ್ರೆ ವಿಳೆದೆಲೆಯ ಮುಂಭಾಗಕ್ಕೆ, ವಿಳೆದೆಲೆಯ ಮುಂಭಾಗ ಹಿಂಭಾಗ ಎರಡೂ ಕಡೆಗೂ ಗಂಧ ಲೇಪನ ಮಾಡಿರ್ತೀರಿ. ಲೇಪನ ಆದ ನಂತರ ಮುಂಭಾಗದಲ್ಲಿ, ಅಂದರೆ ಎಲೆಯ ಮುಂಭಾಗದಲ್ಲಿ ನಾವು ಮಾಡಬೇಕಾದ್ದು ಒಂದು ಸ್ವಸ್ತಿಕ್ ಬರೀಬೇಕು, ಮಧ್ಯದಲ್ಲಿ ಗಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೀಬೇಕು. ಆ ಬರೀಬೇಕಾಗಿರ್ತಕ್ಕಂತಹ ವಿಧಿ ಯಾವುದರಲ್ಲಿ, ಯಾವ ಕಡ್ಡಿಯಲ್ಲಿ ಬರೀಬೇಕು? ಪಾರಿಜಾತದ ಕಡ್ಡಿಯಲ್ಲಿ ಬರೀಬೇಕು. ಪಾರಿಜಾತ ಪುಷ್ಪದ ಕಡ್ಡಿ, ಚೆನ್ನಾಗಿ ತಿಳ್ಕೊಳ್ಳಿ. ಪಾರಿಜಾತ ಪುಷ್ಪದ ಕಡ್ಡಿಯಿಂದ ಗಂಧವನ್ನು ತೆಗೆದು ಅದನ್ನು ಸ್ವಸ್ತಿಕ್ ಬರೆದು ಮಧ್ಯದಲ್ಲಿ ಗಮ್ ಅಂತ, ಸ್ವಸ್ತಿಕ್ ಒಣಗಿದ ನಂತರ ಗಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೆದು ಅದರ ಮೇಲೆ ಒಂದು ಬಟ್ಲಡಿಕೆ ಇಟ್ಟು ಪ್ರತಿ ಗುರುವಾರ ಸಾಯಂಕಾಲ ಆ ವಸ್ತ್ರ ಅದರ ಮೇಲೆ ಇರ್ತಕ್ಕಂಥ ಗಂಧ ಎಲೆ ಸಹಿತ ಒಣಗೋಗ್ಬಿಡುತ್ತೆ. ಒಣಗೋದ ನಂತರ ಎಲ್ಲವೂ ಸಹಿತ ಪುಡಿಯಾಗೋದಿರುತ್ತೆ. ಅದಕ್ಕೋಸ್ಕರನೇ ಒಂದು ಬಿಳಿ ವಸ್ತ್ರ, ಆ ಬಿಳಿ ವಸ್ತ್ರದ ಮೇಲೆ ಎಲೆ ನೀಡಬೇಕು. 11 ಗುರುವಾರ ಒಂದು ಬಟ್ಲಡಿಕೆ ಅದರ ಮೇಲಿಟ್ಟು ಇಷ್ಟು ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡ್ತಾ ಬನ್ನಿ. 11 ಗುರುವಾರ ಆದ ನಂತರ ಆ ವಸ್ತ್ರವನ್ನು ಸುರುಳಿ ಸುತ್ತತಕ್ಕಂಥದ್ದು. ಒಳಗಡೆ ಎಲೆ ಇರುತ್ತೆ, ಬಟ್ಲಡಿಕೆ ಇರುತ್ತೆ, ಅಕ್ಷತೆ ಇರುತ್ತೆ, ನೀವು ಬರೆದಿರ್ತಕ್ಕಂತಹ ಯಂತ್ರ ಅದರಲ್ಲಿರುತ್ತೆ. ಸುರುಳಿ ಸುತ್ತಿ ಅದನ್ನು ಆ ಕಡೆ ಈ ಕಡೆ ಎರಡೂ ಭಾಗದಲ್ಲೂ ಸಹಿತ ದಾರ ಕಟ್ಟಿ ನಿಮ್ಮ ಮನೆಯ ವಾಸ್ಕಲ್ ಮುಂಭಾಗ ಕಟ್ಟೋದ್ರಿಂದ ಎಂತಹ ಶತ್ರುಗಳಿದ್ರೂ ದೂರ ಆಗ್ತಾರೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲಿಸ್ತಾಳೆ. ಮನೆಯಲ್ಲಿ ಮಕ್ಕಳಿದ್ದರೆ ಒಳ್ಳೆ ಜ್ಞಾನವಂತರು, ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ಇಷ್ಟೆಲ್ಲ ವಿಶೇಷತೆ ಈ ಯಂತ್ರದಲ್ಲಿದೆ. ಇದನ್ನು ಪೂಜೆ ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಗಮ್ ಅಂತಕ್ಕಂಥ ಬೀಜಾಕ್ಷರಿ ಬರೀಬೇಕು, ಒಂದು ಸ್ವಸ್ತಿಕ್ ಬರೀಬೇಕು, ಒಂದೇ ವಿಳೆದೆಲೆ ಆಗಿರಬೇಕು. ಇಷ್ಟೂ ವನಸರಿಗಳು ಅಲ್ಲಿರಬೇಕು. ಒಳ್ಳೆಯದಾಗಿ. ಸಿದ್ಧಿಕಲ್ಪ ವಿಶೇಷವಾದ ಅನುಷ್ಠಾನದ ಕುರಿತು ತಿಳಿಸ್ಕೊಟ್ರಿ ಗುರುಜಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಹಾಗಿದ್ರೆ ಹೋಗ್ ಬರೋದಾ? ನಮಸ್ಕಾರ.